ತಿರುನಾಮಕ್ಕೆ ಸ್ತೋತ್ರ. ಈ ದಿನದ ಸತ್ಯವೇದ ಅಧ್ಯಯನ ಪ್ರಕಟಣೆ ಗ್ರಂಥಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಸತ್ಯವೇದ ಅಧ್ಯಯನಕ್ಕೆ ನಿಮ್ಮನ್ನು ಯೇಸುವಿನ ಹೆಸರಲ್ಲಿ ಸ್ವಾಗತಿಸ್ತೇನೆ. ಈ ಬೋಧನೆಗಳು, ಈ ವಾಕ್ಯ ಭಾಗಗಳು, ಈ ಬೋಧನೆಗಳು ನಿಮಗೆ ಆಶೀರ್ವಾದಕರವಾಗ್ತಾ ಇವೆ ಎಂದು ನಾನು ನಂಬ್ತೇನೆ. ನಾವು ಕರ್ತನನ ಪ್ರಾರ್ಥನೆಯಲ್ಲಿ ದೃಷ್ಟಿಸ್ತಾ ಅದರಲ್ಲಿ ಪ್ರವೇಶಿಸೋಣ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. Thank you, Lord God. Shandalaria Sukalamana and Deliandala Nagatar, Shandari Sikiri Andala. Alegala Matyadi Nana Nilu Yandavane Nine Nan Satva Nana Nambike Nine ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ ನೀನೇ ನನ್ನ ಸತ್ವ, ನನ್ನ ನಂಬಿಕೆ ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ, ಇಂದು ನನ್ನಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಗುರುತುಗಳೇ. ರೋಗದ ಮಧ್ಯದಿ ನನ್ನ ಎದ್ದು ನಡೆಯಂದೆ ಯೆಹೋವ ರಾಫ. ನನ್ನ ಸೌಖ್ಯವು ನೀನೇ ರೋಗದ ಮಧ್ಯದಿ. ನನ್ನ ಎದ್ದು ನಡೆಯಂದೆ ಯೆಹೋವ ರಾಫ. ನನ್ನ ಸೌಖ್ಯವು ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ, ಇಂದು ನನ್ನಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ರೋಗವೇ ನಿನ್ನಲೆ ಬಾಗಿತು, ನನ್ನ ಮೇಲೆ ನಿನ್ನಾಳ್ವಿಕೆ ಮುಗಿಯಿತು. ನನ್ನನ್ನು ಎದುರಿಸುವಂತಹ ಆಯುಧ ಯಾವುದು ಫಲಿಸದು. ರೋಗವೇ ನಿಂತಲೆಯೂ ಬಾಗಿತು, ನನ್ನ ಮೇಲೆ ನಿನ್ನಾಳ್ವಿಕೆ ಮುಗಿಯಿತು. ನನ್ನನ್ನು ಎದುರಿಸುವಂತಹ ಆಯುಧ ಯಾವುದು
ನಡಗಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ಆಮೇನ್. ದೇವನಾಮಕ್ಕೆ ಸ್ತೋತ್ರ. ಇವತ್ತು ಪ್ರಕಟಣೆ ಗ್ರಂಥದ 2ನೇ ಅಧ್ಯಾಯದ 3ನೇ ವಚನದವರೆಗೆ ನಾವು ನೋಡಿಕೊಂಡಿದ್ದೇವೆ. ಎಫೆಸದ ಸಭೆಯ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ದೇವರು 7 ಸಭೆಗಳಲ್ಲಿ ಮುಂದಿನ ಸೆಷನಲ್ಲಿ ನಾವು ಸ್ಮಿರ್ನಾದ ಬಗ್ಗೆ ನೋಡಿಕೊಳ್ಳುವಾಗ ನಾವು ನೋಡ್ತೀವಿ. 7 ಸಭೆಗಳಲ್ಲಿ ಯೇಸು ಸ್ವಾಮಿ ಪ್ರತಿಯೊಂದು ಸಭೆಗೆ ಮೊದಲು ಅದರ ಸ್ಟ್ರೆಂತ್ಸ್, ಅದರ ಉತ್ತಮವಾದ ಅದರ ಗುಣಗಳನ್ನು ವರ್ಣಿಸಿ, ನಂತರ ಅದರ ಗುಣಗಳನ್ನು ವರ್ಣಿಸಿ, ನಂತರ ಅವುಗಳ ಕೊರತೆಗಳನ್ನು ಆತನು ಮಾತಾಡ್ದ. ಆದರೆ ಒಂದು ಸಭೆ, ಸ್ಮಿರ್ನದ ಸಭೆಗೆ ಆತನದನ್ನು ಮಾತಾಡಲೇ ಇಲ್ಲ. ಅದನ್ನು ನಾವು ಬರುವ ವಾರ ನಾವು ನೋಡಿಕೊಳ್ಳಿಕ್ಕಿರ್ತೀವಿ. ಆದರೆ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಎಫೆಸದ ಸಭೆಯ ಬಗ್ಗೆ ಆತನು ಹೇಳ್ತಾನೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಮೊದಲು ಆತನು ಒಂದು ಒಳ್ಳೆ ನಾಯಕತ್ವವನ್ನು ನಿನ್ನೆ ಕಳೆದ ವಾರ ನಾನು ಹಂಚಿಕೊಂಡಿದ್ದೀನಿ, ಮಹಾಪರಾಕ್ರಮಶಾಲಿಯ ಒಂದು ಸ್ಥಾನದಲ್ಲಿ ನಿಂತುಕೊಂಡಿದ್ದಾಗ್ಯೂ ಸಹ ಆತನ ಅದ್ಭುತವಾದ ರೀತಿಯಲ್ಲಿ ಒಂದು ನಾಯಕತ್ವವನ್ನು ದರ್ಶಿಸ್ತಾ ಮೊದಲು ಅವ್ರನ್ನ ಉತ್ತೇಜಿಸಿದ, ಅವ್ರನ್ನ ಎಬ್ಬಿಸ್ದ, ಬಲಪಡಿಸ್ದ. ಅದರ ನಂತರ ಆತನು ಅವರ ಕೊರತೆಯನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಮೊದಲು ನಿನಗಿದ್ದ ಪ್ರೀತಿಯನ್ನು ಅಂತ ಹೇಳಿದ ತಕ್ಷಣ ಜನರಲ್ ಆಗಿ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಬರುವಂಥದ್ದೇನಪ್ಪ ಅಂದರೆ, ಆತನ ಕರ್ತನ ಮೇಲಿರುವಂಥ ಮೊದಲನೆಯ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. ನಿಜನೇ, ಅದೇನು ತಪ್ಪಲ್ಲ, ನಿಜನೇ. ಕರ್ತನ ಮೇಲಿರುವಂಥ ನಿನ್ನ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ ಅಂದಮೇಲೆ ಆತನು ನೀವು 5ನೇ ವಚನವನ್ನು ಓದಿಕೊಳ್ಳುವಾಗ ಅದರ ಇನ್ನೂ ಸ್ವಲ್ಪ ವಿವರ ಅರ್ಥ ಆಗುತ್ತೆ. ಏನಪ್ಪ ಅಂದರೆ, ಆದದ್ರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿಸಿಕೊಂಡು ದೇವರ ಕಡೆಗೆ ತಿರುಗಿಕೋ. ಅದು ಕರ್ತನ ಪರವಾಗಿರುವಂಥ ಪ್ರೀತಿಯೇ. ಯಾಕಂದರೆ ಏನು ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಇದನ್ನು ನೋಡುವಾಗ ಅದು ಕರ್ತನ ಪರವಾಗಿರುವಂಥ ಪ್ರೀತಿ ಕೃತ್ಯಗಳಿಲ್ಲದೆ ಪ್ರತ್ಯಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು ಬರೆಯುವ ಹಾಗೆ, ನಂಬಿಕೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ಹಾಗೆ ಎಂಬುದಾಗಿ ಆತನು ವಿವರಿಸುವ ಹಾಗೆ, ಅದೇ ರೀತಿಯಾಗಿ ಇಲ್ಲಿ ಯೇಸು ಸ್ವಾಮಿ ಯಾಕೋಬನ ಡಾಕ್ಟ್ರಿನ್ ಅಥವಾ ಯಾಕೋಬನ ವಾದ ಅಂದರೆ ಯಾವುದು? ಯಾಕೋಬನ ವಾದ ಏನಪ್ಪ ಅಂದರೆ, ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ ನಿಜ, ಆದರೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಏನು ವಾದ ಮಾಡ್ತಾನಂದರೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ಹಾಗೆ. ಅಬ್ರಹಾಮನು ಆತನ ಕ್ರಿಯೆಗಳಿಂದಲೇ ನೀತಿವಂತನು. ಯಾಕಂದರೆ ಪೌಲನು ಏನು ಬರ್ದ, ಅಬ್ರಹಾಮನು ನಂಬಿಕೆಯಿಂದಲೇ ನೀತಿವಂತನಾಗಿ ಎಣಿಸಲ್ಪಟ್ಟ. ಯಾಕೋಬನ ಏನು ಬರೀತಾನೆ, ಅಬ್ರಹಾಮನು ತನ್ನ ನಂಬಿಕೆಯನ್ನು ಕ್ರಿಯೆಯಲ್ಲಿ ಪ್ರದರ್ಶಿಸಿದ್ದರಿಂದಲೇ. ಇಬ್ಬರು ಬೇರೆ ಬೇರೆ ಬರೀತಾ ಇಲ್ಲ. ಅಪೊಸ್ತಲನಾದಂಥ ಪೌಲನು ನಂಬಿಕೆಯಿಂದಲೇ ನೀತಿವಂತನಾದನೆಂಬುದಾಗಿ ವಿವರಿಸಿದಂಥ ಅದೇ ವ್ಯಾಖ್ಯಾನವನ್ನು ಯಾಕೋಬನು ಅದರ ಅರ್ಥವನ್ನು ಬಿಡಿಸುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅಬ್ರಹಾಮನು ತನ್ನ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತನ್ನ ಮಗನಾದ ಇಸಾಕನನ್ನ ಯಜ್ಞವಾಗಿ ಅರ್ಪಿಸುವ ಕ್ರಿಯೆಯ ಮೂಲಕ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸಿದನು. ಆದದರಿಂದ ಆತನು ನೀತಿವಂತನಾಗಿ ಎಣಿಸಲ್ಪಟ್ಟನು. ಈ ಯಾಕೋಬನ ವಾದಕ್ಕೆ ಈ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಸ್ವಾಮಿ ತಾನೇ ಪುಷ್ಟಿ ಕೊಡ್ತಾ ಇರುವ ಹಾಗೆ ಈ ವಚನ ಇದೆ. ಏನಂತ ಹೇಳ್ತಾ ಇದೆ? ಆದದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು, ಅಂದರೆ ಯಾವ ಪ್ರಾರ್ಥನಾ ಜೀವಿತದಲ್ಲಿ ಬಿದ್ದಿದೆಯೋ. ನಾನು ಕಳೆದ ವಾರ ಹೇಳ್ತಾ ಇದ್ದೆ, ಎಫೆಸ ಒಂದು ಮೆಟ್ರೋಪಾಲಿಸ್ ಅಥವಾ ರಾಜಧಾನಿ ಅಂತ ಇರುವಂಥ ಒಂದು ಶಹರ, ಪಟ್ಟಣ. ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು, ಮೋಜುಗಳು, ಅಮ್ಯೂಸ್ಮೆಂಟ್ಗಳು, ಆಗಿನ ಕಾಲದ ಎಲ್ಲ ರೀತಿಯ ಒಂದು ಇವತ್ತಿನ ಒಂದು ರಾಜಧಾನಿ ಅಥವಾ ಡೆಲ್ಲಿ, ಬಾಂಬೆ ಅಥವಾ ಬೆಂಗಳೂರನ್ನು ನೀವು ನೋಡಿಕೊಳ್ಳೋದಾಗಿದ್ದರೆ ಪಬ್ಗಳು, ರೆಸ್ಟೋರೆಂಟ್ಗಳು, ಒಂದು ಲೈಮ್ ಲೈಟ್ ಅಂತ ಹೇಳ್ತೀವಿ. ಆ ರೀತಿ ಜೀವನದ ಮಧ್ಯದಲ್ಲಿ ತನ್ನನ್ನು ಪರಿಶುದ್ಧವಾಗಿ ಕಾದುಕೊಳ್ಳಲಿಕ್ಕೆ
ಕಾದುಕೊಂಡು ಬೆಳೀತಾ ಇರುವಂಥ ಸಭೆ, ಎಫೆಸದ ಸಭೆಗೆ ಯೇಸು ಸ್ವಾಮಿ ನೆನಪು ಮಾಡಿಕೊಡ್ತಾ ಇದ್ದಾನೆ, ನಿನ್ನ ಮೊದಲನೇ ಪ್ರೀತಿಯನ್ನು ಬಿಟ್ಬಿಟ್ಟಿದ್ದಿ. ಯಾಕೆ? ಆ ಸಂಗತಿಗಳಲ್ಲಿ, ಲೈಮ್ ಲೈಟ್ಗಳಲ್ಲಿ ಬಹುಶಃ ಅವರು ಬರ್ತಾ ಬರ್ತಾ ಅವರ ಪ್ರಾರ್ಥನಾ ಜೀವಿತ, ಅವರ ದೇವರ ವಾಕ್ಯದ ಅಧ್ಯಯನ, ಒಪ್ಪಿಸಿಕೊಡುವಿಕೆ ಕಳೆದು ಹೋಯ್ತಾ, ಕಡಿಮೆಯಾಗಿ ಹೋಗ್ಬಿಡ್ತಾ, ಬಿದ್ದು ಹೋಗ್ಬಿಡ್ತಾ, ಅಥವಾ ನಿಂತು ಹೋಗ್ಬಿಡ್ತಾ, ಅಥವಾ ಅದಕ್ಕೆ ಆತನ ಏನು ಹೇಳ್ತಾ ಇದ್ದಾನೆ? ನೆನಪು ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ, ಕರ್ತನ ಕಡೆಗೆ ನೀನು ತಿರುಗಿಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದರ ಅರ್ಥ ತಿರುಗಿ ಆ ಪ್ರಾರ್ಥನೆಗೆ ಬಾ, ತಿರುಗಿ ಆ ವಾಕ್ಯೋಪದೇಶಕ್ಕೆ ತಿರುಗಿ, ನೀನು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನು, ನೀನು ತೋರಿಸ್ತಿದ್ದಂಥ ದಯೆ, ದಾನ, ಪ್ರೀತಿ, ಅಕ್ಕರೆ, ಕ್ಷಮೆ, ಅವುಗಳನ್ನು ತಿರುಗಿ ನೀನು ಕೃತ್ಯಗಳನ್ನು ಮಾಡು. ಆದರೆ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನು ಮಾಡು. ಅದರ ಅರ್ಥ ಈ ಪ್ರೀತಿ, ನಾವು ಎಷ್ಟೇ ನಾನು ಯೇಸುವನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹಾಡುಗಳನ್ನು ಬರೆದು ಎಷ್ಟೇ ಸುಂದರವಾಗಿ ನಾವು ಹಾಡಿದರೂ, ಕಿರ್ಚಾಡಿದರೂ, ಒಂದು ವೇಳೆ ಕ್ರಿಯೆಗಳಲ್ಲಿ ನಮ್ಮ ಪ್ರೀತಿ, ಮೊದಲನೆಯ ಪ್ರೀತಿ, ದ ಫಸ್ಟ್ ಲವ್, ಕ್ರಿಯೆಗಳಲ್ಲಿ ಪ್ರತ್ಯಕ್ಷವಾಗದೆ ಹೋದರೆ, ಆ ಪೌಲನು ಬರೆಯುವ ಹಾಗೆ ನಾವು ಗಣಗಣಿಸುವ ಗಂಟೆಯು ಸಶಬ್ದ ಮಾಡುವಂಥ ಕಂಗಣವೂ ಆಗಿದ್ದೇವೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಬರೆಯುವಂತೆ, ಅದಕ್ಕೆ ಆ ಹಾಡಿಗೆ, ಆ ಆರಾಧನೆಗೆ, ಆ ಒಂದು ಜೀವಿತಕ್ಕೆ ಯಾವುದೇ ಅರ್ಥವಿಲ್ಲ ಎಂಬುದಾಗಿ ಪುರಾವೆ ಆಗುತ್ತೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 5ನೇ ವಚನವನ್ನು, ಇದಕ್ಕೆ ನಾನು ಈ ಪ್ರೀತಿಯ ಪರವಾಗಿ ಹೆಚ್ಚು ಮುಂದುವರಿಯೋದು. ಯಾಕಂತಂದರೆ ಎಲ್ರಿಗೂ ತಿಳಿದಿರುವಂಥ ವಿಷಯ, ಆದರೆ ಮುಂದಿನ ವಿಷಯ, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ, ಇವತ್ತು ಕೃಪೆ ಅಂತ ಆಗಬಾರ್ದೆಲ್ಲ ಸಭೆಗಳಲ್ಲಿ ಆಗ್ತಾ ಇದೆ. ಅಂಥ ಸಮಯದಲ್ಲಿ ಇಲ್ಲಿ ಯೇಸು ಸ್ವಾಮಿ ತಾನೇ ತನ್ನ ತನ್ನ ದಾಸನಾದಂಥ ಯೋಹಾನನಿಗೆ ಸ್ವತಃ ಯೇಸು ಸ್ವಾಮಿ ತಾನೇ ಏನು ಹೇಳ್ತಾ ಇದ್ದಾನೆ ನೋಡಿ, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಹೊರಗಡೆಯಲ್ಲಿ ಒಂದು ಸಭೆ ಅನ್ನುವಂಥದ್ದನ್ನು ಯೇಸು ಸ್ವಾಮಿ 7 ಸಭೆಗಳಿಗೆ ಬರೆಯುವಾಗ 7 ದೀಪಸ್ತಂಭಗಳ ಮಧ್ಯದಲ್ಲಿ ಚಲಿಸುವ ರೀತಿಯಲ್ಲಿ ಚಲಿಸುವವನಾಗಿ ಅವನು ಯೋಹಾನನಿಗೆ ದರ್ಶನ ಕೊಡ್ತಾನೆ. ಅಂದರೆ ಸಭೆಗಳ ಮಧ್ಯದಲ್ಲಿ ಚಲಿಸುವವನಾಗಿ. ಈಗ ಆತನೇ ಸಭೆಯ ಆಥರ್ ಅಥವಾ ಪ್ರಾರಂಭಿಕ, ಅವನೇ ಸಭೆಯನ್ನು ಪ್ರಾರಂಭ ಮಾಡಿದ್ದು. ಅದು ಕ್ರೂಜೆ ಮೇಲೆ ತಾನು ಸುರಿಸಿದಂಥ ರಕ್ತದಿಂದ ತೊಳೆಯಲ್ಪಟ್ಟವರು, ತನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡವರ ಮೂಲಕ ಸಭೆಯನ್ನು ಪ್ರಾರಂಭ ಮಾಡಿದ. ಆತನು ಇಲ್ಲದೆ ಹೋದರೆ ಸಭೆ ಹೇಗೆ ನಡೀಲಿಕ್ಕೆ ಸಾಧ್ಯ? ಆತನೇ ಇಲ್ಲದೆ ಹೋದರೆ ಸಭೆ ನಿಂತುಕೊಳ್ಳಲಿಕ್ಕೆ ಸಾಧ್ಯವು? ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾನು ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದುಬಿಡ್ತೇನೆ, ಅಂದರೆ ಸಭೆಯ ಅಸ್ತಿತ್ವವನ್ನು ತೆಗೆದುಬಿಡ್ತೇನೆ. ಇದನ್ನು ಯಾವುದಾದ್ರೂ ಸಭಾಪಾಲಕರು ಯಾರಿಗಾದರೂ ಕಟುವಾಗಿ ನೋಡಿದ್ರೆ ಆ ಸಭೆಯನ್ನೇ ನಾವು ಬಿಟ್ಟು ಬಿಡ್ಬೋದು. ಆದ್ರೆ ಈಗ ಯಾರನ್ನು ಬಿಡ್ತೀರಿ? ಯೇಸುವನ್ನೇ ಬಿಟ್ಟು ಬಿಡ್ತೀರೋ? ಎಷ್ಟು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದಾನೆ. ಇದನ್ನು ಏನಂತ ಕರೆಯೋಣ? ಇದನ್ನು ಎಚ್ಚರಿಕೆ ಅಂತ ಕರೆಯೋಣವೋ, ಇದನ್ನು ಒಂದು ಥ್ರೆಟ್ ಅಥವಾ ಒಂದು ಬೆದರಿಕೆ ಅಂತ ಕರೆಯೋಣವೋ? ಯೇಸು ಬೆದರಿಸೋಣ? ನೀವೇನಂತ ಕರಿತೀರಾ? ಇದನ್ನ ನೀವೇ ಯೋಚಿಸ್ಕೊಳ್ಳಿ. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ, ಇದನ್ನು ಆತನು ಯಹೂದ್ಯರಿಗೆ ಹೇಳ್ತಾ ಇಲ್ಲ, ಅಥವಾ ಈತನು ಆತನ ಯಹೂದ್ಯರಿಗೆ ಹೇಳ್ತಾ ಇಲ್ಲ. ಯಹೂದ್ಯರಿಗೆ ಹೇಳಿದ್ರು ನಂಬದೇ ಇರುವಂಥ ಯಹೂದ್ಯರಿಗೆ ಹೇಳ್ತಾ ಇಲ್ಲ. ಇದನ್ನ ತನ್ನ ಶಿಷ್ಯರಾದಂಥ ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ. ಇದನ್ನ ಆತನು ಹೊರಗಿನ ಅನ್ಯ ಜನರಿಗೆ ಹೇಳ್ತಾ ಇಲ್ಲ. ಇದನ್ನು ತನ್ನ ರಕ್ತದ ಮೂಲಕ ಹುಟ್ಟಿದ ಸಭೆಗೆ ಹೇಳ್ತಾ ಇದ್ದಾನೆ. ದೇವರ ಕಡೆಗೆ ತಿರುಗಿಕೋ. ಅದರ ಅರ್ಥ ಏನು? ಸಭೆಯಲ್ಲಿದ್ದುಕೊಂಡು ಸಹ ದೇವರ ಕಡೆಗೆ ಇರದೇ ಇರ್ಬೋದಲ್ವಾ? ಅದಕ್ಕೆ ತಾನೇ ಆತನು ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೋ. ಅದರ ಅರ್ಥ ನಿನ್ನ ಜೀವಿತ ಸಭೆಯಲ್ಲಿದ್ದೀಯಾ, ಶಾರೀರಿಕವಾಗಿ, ಸಾಮಾಜಿಕವಾಗಿ ಸಭೆಯಲ್ಲಿದ್ದೀಯಾ, ಆದರೆ ದೇವರ ಕಡೆಗಿಲ್ಲ. ಸಭೆಯಲ್ಲಿರೋದು, ಸಾಮಾಜಿಕವಾಗಿ ಸಭೆಯಲ್ಲಿರೋದು ಒಂದು ಮಾತು, ಆದರೆ ದೇವರ ಕಡೆಯಲ್ಲಿ. ಒಬ್ಬ ಪ್ರವಾದಿ ಯೆರೂಸಲೇಮಿನ ಆಲಯದಲ್ಲಿ ಇಲ್ಲದೆ ಹೋಗಿದ್ರು, ಒಬ್ಬ ಪ್ರವಾದಿ ಯೆರೂಸಲೇಮಿನಲ್ಲಿರುವಂಥ ಸಭಾಮಂದಿರಗಳಲ್ಲಿ ಸಬ್ಬತ್ ದಿನದಲ್ಲಿ ಬಂದು ಆರಾಧಿಸದೇ ಇದ್ರು, ಆತನು ಬೆಟ್ಟದಲ್ಲಿ ಗವಿಗಳಲ್ಲಿ ಇದ್ರೂ ಸಹ, ಆತನು ಸಭಾಮಂದಿರದಲ್ಲಿ ಇಲ್ಲದೆ ಇರಬಹುದು, ಆದರೆ ಬೆಟ್ಟದ ಗವಿಯಲ್ಲಿ ಇದ್ರೂ ಸಹ ದೇವರೊಟ್ಟಿಗೆ ಇರ್ತಾ ಇದ್ದ. ಅದರರ್ಥ ಸಭೆಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ.
ಹೇಳೋದ್ರ ಮರ್ಮ ಏನಂದ್ರೆ, ಸಭೆಯಿಂದ ದೇವರ ಪ್ರಸನ್ನತೆಯನ್ನೇ ತೆರೆದು ಬಿಟ್ರೆ ಏನೂ ಉಳಿಯೋದಿಲ್ಲ. ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾನೆ, ನಾನೇ ದೀಪಸ್ತಂಭವನ್ನು ತೆಗೆದು ಬಿಡುವೆನು. ಅದರ ಅರ್ಥ ಬರೀ ನಿನ್ನ ಅಸ್ತಿತ್ವವನ್ನು ತೆಗೆದು ಬಿಡುವನು ಎಂಬುದಾಗಿಯೋ ಅದು ಉಂಟಾಯಿತು. ಯಾಕೆಂದ್ರೆ ಎಫೆಸದ ಈ ಸಭೆ ಇರುವಂಥ ಸ್ಥಳವೆಲ್ಲಿ? ಏಷ್ಯಾ ಮೈನರ್, ಅಂದರೆ ಈಗಿನ ಟರ್ಕಿ ದೇಶದಲ್ಲಿ ಇರೋದು. ನೀನು ಮೊದಲನೇ ಪ್ರೀತಿಯನ್ನು ತಿರುಗಿ ಕಟ್ಟಿಕೊಳ್ಳದೆ ಹೋದರೆ, ಮೊದಲಿನ ಕೃತ್ಯಗಳನ್ನು ನೀನು ತಿರುಗಿ ಮಾಡದೆ ಹೋದರೆ, ನಾನು ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದು ಬಿಡುವೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ದ. ಅದರ ಪರಿಪೂರ್ಣ ಅರ್ಥವನ್ನು ನಾವು ನೋಡಿ, ಅದರ ನೈತಿಕ ಮತ್ತು ಲಿಟ್ರಲ್ ಟ್ರಾನ್ಸ್ಲೇಷನ್ ಮೀನಿಂಗ್ ಅಂದರೆ ಇದ್ದಂಥದ್ದನ್ನು ಇದ್ದ ಹಾಗೆ ನೋಡಿಕೊಳ್ಳೋದಾಗಿದ್ರೆ, ಯೇಸು ಸ್ವಾಮಿ ನಿಜವಾಗಿಯೂ ಅದರ ಅಸ್ತಿತ್ವವನ್ನು ತೆಗೆದುಬಿಟ್ನ. ಯಾಕೆಂದರೆ ಇವತ್ತಿನ ತಾರೀಖಿನಲ್ಲಿ ನೀವು ಟರ್ಕಿ ದೇಶವನ್ನು ನೋಡಿಕೊಳ್ಳೋದಾಗಿದ್ದರೆ, ಅದರಲ್ಲಿ ಎಫೆಸದ ಪಟ್ಟಣ ಈವರೆಗೂ ಇರುವಂಥ ಎಫೆಸದ ಪಟ್ಟಣವನ್ನು ನೀವು ನೋಡಿಕೊಳ್ಳೋದಾಗಿದ್ದರೆ, ಹೆಸರು ಬೇರೆ ಆಗಿರ್ಬೋದು ಅಷ್ಟೇ, ಇವತ್ತು ಈ ಸಭೆ ಅಸ್ತಿತ್ವ ಅಲ್ಲಿ ಕಂಡು ಬರುವುದೇ ಇಲ್ಲ. ಯಾಕೆಂದರೆ ಟರ್ಕಿಯಲ್ಲಿ ಮೆಜಾರಿಟಿ ಇವತ್ತು ಇಸ್ಲಾಂ ಧರ್ಮವಾಗಿದ್ದು, ಕ್ರೈಸ್ತರು ಬೆರಳೆಣಿಕೆಯಷ್ಟು ಮಾತ್ರ ಉಳಿದು ಬಿಟ್ಟಿದ್ದಾರೆ. ಅವರಿಗೆ ಇನ್ನೂವರೆಗೂ ತುಂಬ ಹಿಂಸೆ ಇದೆ. ಮಾನವ ಹಕ್ಕುಗಳ ನಿಯಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪಿತವಾದ ನಂತರವೂ ಸಹ ಇನ್ನೂ ಅವ್ರ ಮೇಲೆ ಅತ್ಯಾಚಾರ ಉಂಟಾಗ್ತಾ ಇದೆ. ಅವರು ಇನ್ನೂ ಕಷ್ಟದಲ್ಲಿ ತೊಡಗ್ತಾ ಇದ್ದಾರೆ. ಅಂದರೆ ಕರ್ತನ ಮೊದಲನೇ ಪ್ರೀತಿಯನ್ನು ಕಳೆದುಕೊಳ್ಳು ಬಿಡುವುದಾಗಿದ್ದರೆ ಅದರ ಪ್ರತಿಫಲವನ್ನು ನಾವು ನಮ್ಮ ಸಮಯದಲ್ಲಿಯೂ ಸಹ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಒಂದು ವೇಳೆ ಇದಕ್ಕೆ ಆತ್ಮಿಕ ಅರ್ಥವನ್ನು ಸಹ ನಾವು ಹುಡುಕುವುದಾಗಿದ್ದರೆ, ಶರೀರದಲ್ಲಿ ನಾನು ಒಂದು ಶರೀರ, ನನಗೊಂದು ಆತ್ಮ ಇದೆ. ಆ ಆತ್ಮ ನನ್ನ ದೀಪಸ್ತಂಭ ಇದ್ದ ಹಾಗೆ ಅಲ್ವಾ? ಒಂದು ವೇಳೆ ಆ ದೀಪಸ್ತಂಭ ಈ ಶರೀರದಿಂದ ಹೊರಟು ಬಿಟ್ಟರೆ ಶರೀರ ಸತ್ತು ನೆಲಕ್ಕೆ ಬೀಳುತ್ತೆ. ಬಿದ್ದ ತಕ್ಷಣ ಏನು ಬದಲಾಗೋದಿಲ್ಲ. ಕೆಲವು ಗಂಟೆಗಳ ಸಮಯ, ಕೆಲವು ನಿಮಿಷ ಅಥವಾ ಗಂಟೆಗಳ ಸಮಯ ಸಹ ಶರೀರ ಬಿಸಿಯಾಗಿರಬಹುದು, ಯಾಕೆಂದರೆ ಒಳಗಿನ ರಕ್ತ ಬಿಸಿಯಾಗಿರ್ತದೆ. ಅದರ ನಂತರ ಶರೀರ ತಂಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಮುಂದಿನ ಹಂತದಲ್ಲಿ ಶರೀರ ಸ್ಟಿಫ್ ಆಗಲಿಕ್ಕೆ, ಬೆಂಡ್ ಮಾಡಲಿಕ್ಕೆ, ಬೋನ್ಗಳೆಲ್ಲ ಟೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಟ್ಟಿಗೆ ಥರ ಗಟ್ಟಿಯಾಗಿಬಿಡ್ತದೆ. ಅದರ ನಂತರ 24 ತಾಸುಗಳಾದ ನಂತರ ಮೆಲ್ಲನೆ ಅದು ಡಿಕಂಪೋಸಿಂಗ್ ಅಂದರೆ ಕೊಳಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸತ್ತ ತಕ್ಷಣ ಅದು ಕರಿಗೆ ಬಿದ್ದುಬಿಡ್ತದ ಶರೀರ? ಇಲ್ಲ, ಒಂದೊಂದು ಹೆಜ್ಜೆಯಾಗಿ ಡಿಕಂಪೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 ದಿನಗಳ ನಂತರ ಚರ್ಮ ಮೊದಲು ಒಳಗಿನ ಮೃದುವಾದ ಅಂಗಾಂಗಗಳು ಒಡೆದು ದ್ರವಗಳು ಶರೀರದ ಬೇರೆ ಬೇರೆ ಮೂಗು, ಬಾಯಿ, ಕಿವಿಗಳಂಥ ಭಾಗಗಳಿಂದ ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಒಳಗಿನ ಅಂಗಗಳು ಕೊಳೆತು ಶರೀರ ಒಂದು ಗಾಳಿ ಇಲ್ಲದ ಬಲೂನಿನಂತೆ ಮೆಲ್ಲಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕುಸಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಳಗಡೆಯಿಂದ ಕೊಡಿಲಿಕ್ಕೆ ಸ್ಟಾರ್ಟ್ ಆಯ್ತಂತ. ದಿನ ಹೋದಂಗೆ ಒಂದೇ ದಿನದಲ್ಲಿ ಅದು ಮುಗಿದು ಹೋಗೋದಿಲ್ಲ. ವಾರಗಳಲ್ಲಿ, ಕೆಲವು ದಿನಗಳಲ್ಲಿ ಅದು ಸಂಪೂರ್ಣವಾಗಿ, ನೀವು 1 ತಿಂಗಳ ನಂತರ ತೆಗೆದು ನೋಡಿದ್ರೆ ಬರೀ ಕೂದಲು, ಅಸ್ಥಿಪಂಜರಗಳು ಮಾತ್ರ, ಕೆಲವೊಂದು ಅಲ್ಲಿ ಇಲ್ಲಿ ಚರ್ಮದ ಮಾಂಸದ ಅಂಶಗಳು ಉಳಿದಿರ್ತದೆ. 2 ತಿಂಗಳು ತೆಗೆದು ನೋಡಿದ್ರೆ ಒಣ ಎಲುಬುಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ತಿಂಗಳು ನೋಡಿದ್ರೆ ಏನು ಉಳಿದಿರೋದಿಲ್ಲ, ಬರೀ ಎಲುಬಿನ ಹಂದ್ರ ಉಳಿದಿರುತ್ತೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ತಾನೇ ಒಂದು ವೇಳೆ ಸಭೆಯ ಅಸ್ತಿತ್ವವನ್ನು ಸೂಚಿಸುವ ಆತ್ಮ ಮಂಡಲದಲ್ಲಿರುವಂಥ ದೀಪಸ್ತಂಭವನ್ನು ತೆಗೆದು ಬಿಡೋದಾಗಿದ್ದರೆ, ಬಹಿರಂಗದಲ್ಲಿ ಆ ಸಭೆಯ ಪರಿಸ್ಥಿತಿ, ಆ ಸಭೆಯ ರೀತಿ ಹೇಗಿರ್ತದೆ? ಬರೀ ಒಂದು ಸಾಮಾಜಿಕ ಕೂಟ, ಒಂದು ಸಾಮಾಜಿಕ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೇನೆ. ಒಂದು ಕ್ರೈಸ್ತ ಸಮಾಜವಾಗಿ ದೇವರೇ ಇಲ್ಲದಂಥ ಪದ್ಧತಿಗಳು, ಹಾಡುಗಳು, ಆತನನ್ನು ಬೋಧಿಸಿದರೂ ಸಹ ಆತನಿಗೆ ಮೆಚ್ಚುವಂಥ ಜೀವಿತಗಳಿಲ್ಲದೆ ಇರುವಂಥದ್ದು, ಇಂಥವುಗಳಿಂದ ಒಂದು ಸಮಾಜವಾಗಿ ಉಳಿದು ಬಿಡ್ತದೆ. ಹೊರತು ಅಲ್ಲಿ ದೇವರ ಮಹಿಮೆ, ದೇವರ ಪ್ರಸನ್ನತೆ, ದೇವರ ಶಕ್ತಿಗಳನ್ನು ಕಾಣುವಂಥದ್ದು ಯಾವುದೂ ಉಳಿದಿರೋದಿಲ್ಲ. ಎಷ್ಟು ಸುಂದರವಾಗಿ ಇಲ್ಲಿ, ಎಷ್ಟು ಸ್ಪಷ್ಟವಾಗಿ ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾನೆ, ನಾನೇ ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದು ಬಿಡು. ಅದಕ್ಕೋಸ್ಕರ ವಿಶ್ವಾಸಿಗಳಾದಂಥ ಇವ್ಯಾಂಜಲಿಕಲ್ ಸಭೆಗಳು, ಸುವಾರ್ತಿಕ ಸಭೆಗಳು, ಪೆಂತಿಕೋ ಸಭೆಗಳು ಅಥವಾ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಂಥ ಇಂಡಿಪೆಂಡೆಂಟ್ ಸಭೆಗಳು ಅಂತ ನಾವು ಏನು ಹೇಳ್ತೀವಿ, ನಾವು ಸಾಕಷ್ಟು ಎಲ್ಲ ಸಭೆಗಳು ಒಂದೇ ಅಲ್ಲ, ಇವಷ್ಟೇ ಅಲ್ಲ, ನಾವು ಪ್ರಾರ್ಥಿಸಬೇಕು. ನಾವು ಸಹ ಆ ರೀತಿ ಕಳೆದುಕೊಂಡು ಒಣಗಿದ ಸಭೆಗಳಾಗಬಾರದೆಂಬುದಾಗಿ ನಾವು ಹೋರಾಡಿ ಪ್ರಾರ್ಥಿಸಬೇಕು. ಆತನನ್ನು ದೃಷ್ಟಿಸಬೇಕು, ಆತನ ಹುಡುಕಬೇಕು. ಎರಡನೇದು, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು, ಯಾಕಂದ್ರೆ ಇದಕ್ಕೆ ಈ ಪ್ರೀತಿ ತಣ್ಣಗಾಗುದ್ರ
ಮತ್ತಾಯನ ಸುವಾರ್ತೆಯ ಮೂಲಕ ಪ್ರೀತಿಯ ತಣ್ಣಗೆ ಆಗುವುದರ ಬಗ್ಗೆ ಮತ್ತಾಯನ ಸುವಾರ್ತೆಯ ಮೂಲಕ ಒಂದು ಸಹಾಯವನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಅದನ್ನ ಕೊನೆಯ ದಿನಗಳಲ್ಲಿ ಆಗ್ತದೆ. ಯೇಸು ಸ್ವಾಮಿ ಈ ಬರೀ ಸತ್ತೊಳಗಿಂದ ಎದ್ದು ಬಂದು ಪ್ರಕಟಣೆ ಗ್ರಂಥದಲ್ಲಿ ದೈವಿಕವಾಗಿ ಯೋಹಾನನಿಗೆ ಪ್ರಕಟಿಸುವುದು ಮಾತ್ರವಲ್ಲ, ಅನೇಕ ವರ್ಷಗಳ 60ಕ್ಕಿಂತ ಹೆಚ್ಚು ಕಡಿಮೆ 60 ಅಥವಾ ಹೆಚ್ಚು ವರ್ಷಗಳ ಹಿಂದೆ, ಇವತ್ತಿಗಲ್ಲ, ಯೇಸು ಸ್ವಾಮಿ ಪ್ರಕಟಣೆ ಗ್ರಂಥವನ್ನು ಪ್ರಕಟಿಸುವ 60ರಿಂದ 70 ವರ್ಷಗಳ ಹಿಂದೆ ಆತ ಶರೀರದಲ್ಲಿದ್ದಾಗಲೇ ಒಂದು ಸಾರಿ ಪ್ರಕಟಿಸಿದಾನೆ. ಅಂದ್ರೆ ಯೇಸು ಸ್ವಾಮಿಯ ಪ್ರಕಟಣೆ ಯೋಹಾನನು ಪಾತ್ಮಸ್ ದ್ವೀಪದಲ್ಲಿ ಪ್ರಾರಂಭ ಮಾಡುವುದರ ಮೂಲಕ ಮಾತ್ರ ಪ್ರಾರಂಭವಾಗಲಿಲ್ಲ, ಆತನು ಶರೀರದಲ್ಲಿದ್ದಾಗಲೂ ಸಹ ಪ್ರಾರಂಭವಾಗ್ಬಿಟ್ಟಿತ್ತು. ಯಾವಾಗ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 6ರಿಂದ 13 ವಚನಗಳನ್ನು 13ನೇ ವಚನಗಳವರೆಗೆ ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ರಿಂದ 13 ನೋಡಿ. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಏನಂತ ಹೇಳ್ತಾ ಇದ್ದಾನೆ ಸ್ವಾಮಿ? ಕೊನೆಯ ದಿನಗಳ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಆ ದಿನಗಳಲ್ಲಿ ಏನಾಗ್ತದೆ, ಅದು ಮುಕ್ತಾಯವಲ್ಲ, ಅದಿನ್ನೂ ಮುಕ್ತಾಯವಲ್ಲ. ಕೊನೆಯ ದಿನಗಳಲ್ಲಿ ಏನಾಗ್ತದೆ ಅಂದರೆ ಯುದ್ಧಗಳಾಗುವ ಎಂಬ ಸುದ್ದಿಯನ್ನು ಕೇಳುವಿರಿ. ನಮ್ಮ ಸಂತತಿಯಲ್ಲಿ ಇದನ್ನು ಸತತವಾಗಿ ನಾವು ನೋಡ್ತಾ ಇದ್ದೀವಿ ಆಗೋದನ್ನ. ನಮ್ಮ ದೇಶವು ಸಹ ಬಾರ್ಡರ್ ವಿಷಯದಲ್ಲಿ ಚೈನಾದೊಂದಿಗೆ ವಾಗ್ವಾದ, ಜಗಳ. ನಮ್ಮ ಸೈನಿಕರು ಬಾರ್ಡರ್ ಅಲ್ಲಿ ಅವರಿಗೆ ಫೈರಿಂಗ್ ಆರ್ಡರ್ ಇರಲಿಲ್ಲ, ಯುದ್ಧದ ಆರ್ಡರ್ ಇರಲಿಲ್ಲ. ಆದಾಗ್ಯೂ ಮುಖಾಮುಖಿ ಬಂದು ಮುಷ್ಟಿ ಯುದ್ಧ ಮಾಡಿದ್ದ ಸುದ್ದಿಗಳನ್ನು ನಾವು ಕಳೆದ ದಿನಗಳಲ್ಲಿ ಕೇಳಿದ್ವಿ. ಅಷ್ಟೇ ಅಲ್ಲ, ಇಸ್ರಾಯೇಲದ ಮತ್ತೊಂದು ಯುದ್ಧವನ್ನು ನಾವು ಕಂಡ್ವಿ, ಪ್ಯಾಲೆಸ್ಟೀನಿಯನ್ ಯುದ್ಧವನ್ನು ನಾವು ಕಂಡ್ವಿ. ಇನ್ನು ಯುದ್ಧಗಳಾಗುವೆಂಬಂತ ಸುದ್ದಿಗಳನ್ನು ಕೇಳುವಿರಿ. ಕಳವಳಗೊಳ್ಳದಂತೆ ನೋಡಿಕೊಳ್ಳಿರಿ. ಕಳವಳಗೊಳ್ಳದಂತೆ ನೋಡಿ ಅಂದ್ರೆ ನಿಮ್ಮ ಅಂತರಂಗದ ಸಮಾಧಾನವನ್ನು ಕಳೆದುಕೊಳ್ಬೇಡಿ. ಯಾಕಂದ್ರೆ ಹಾಗಾಗುವುದು ಅಗತ್ಯ. ಯೇಸು ಸ್ವಾಮಿ ನಾನು ಅದನ್ನು ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇಲ್ಲ. ಕೆಲವು ಸಾರಿ ನಾವು ಕೆಲವೊಂದು ಸಂಗತಿಗಳನ್ನು ಆತನು ಜರುಗ್ತವೆ ಅಂತ ಹೇಳಿದಂಥ ಸಂಗತಿಗಳ ಬಗ್ಗೆ ನಾವು ಪ್ರಾರ್ಥಿಸ್ತೀವಿ. ಅದು ತಪ್ಪಂತ ಹೇಳ್ತಾ ಇಲ್ಲ, ಅದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡಬಹುದು. ಆದರೆ ಆತನು ಹೀಗೆ ಆಗುವುದು ಅಗತ್ಯ ಅಂತ ಹೇಳಿದ ಮೇಲೆ ಅದಕ್ಕೋಸ್ಕರ ನಾವು ಸಿದ್ಧರಾಗಬೇಕೇ ಹೊರತು ಇದನ್ನು ತೆಗೆದು ಹಾಕಂತ ಹೆಂಗೆ ಪ್ರಾರ್ಥಿಸೋದು ನನಗೆ ಕೇಳಿ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಏನ್ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಹಾಗಾಗುವುದು ಅಗತ್ಯ, ಆದರೆ ಇದಿನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವೂ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಈ ದಿನಗಳಲ್ಲಿಯೂ ಸಹ ತಕ್ಕ ಕಾಲಕ್ಕೆ ಆಗಬೇಕಂತ ಮಳೆಯನ್ನು ನಾವು ಕಾಣಲಿಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಏನಂತೆ? ಇವೆಲ್ಲ ನೂತನ ಕಾಲವು ಹುಟ್ಟುವ. ಇಲ್ಲಿ ಯೇಸು ಸ್ವಾಮಿ ಒಂದು ರಹಸ್ಯವಾದ ಕೋಡ್ ಅಂತ ನಾವು ಅಂದ್ರೂ ತಪ್ಪಾಗೋದಿಲ್ಲ, ಒಂದು ರಹಸ್ಯವಾದ ಕೋಡನ್ನು ಇಟ್ನ. ಏನಂತ? ಅಂತ್ಯಕಾಲ ಅನ್ನೋದ ಶಬ್ದವನ್ನ ಬದಲಿಗೆ ಕನ್ನಡದ ಸತ್ಯವೇದದಲ್ಲಿ ಆತನು ನೂತನ ಕಾಲವು ಹುಟ್ಟುವ ಸಮಯ ಅಲ್ಲ, ಪ್ರಸವ ವೇದನೆಯ ಪ್ರಾರಂಭ. ಅಂದ್ರೆ ಯುದ್ಧಗಳಾಗೋದು, ಭೂಕಂಪಗಳಾಗೋದು, ಬರಗಳು ಬರೋದು ಅಗತ್ಯ. ಅವು ಹಾಗೆ ಆಗುತ್ತೆ. ನಾವು ಎಷ್ಟು ಪ್ರಾರ್ಥಿಸಿದ್ರು ಅದು ಆಗುತ್ತೆ, ನಾವು ಎಷ್ಟು ಉಪವಾಸ ಮಾಡಿದ್ರು ಅದು ಆಗತ್ತೆ. ಈ ಪ್ಯಾಂಡಮಿಕ್, ಯಾಕೆ ಮುಂದಿನ ವಿಷಯಗಳಲ್ಲಿ ನೋಡ್ತೇವೆ. ಏನಂದ್ರೆ ಕನ್ನಡದಲ್ಲಿ ಅದಿಲ್ಲ, ಇಂಗ್ಲಿಷ್ನಲ್ಲಿ ಪೆಸ್ಟಿಲೆನ್ಸ್ಗಳು ಅಂದ್ರೆ ರೋಗಗಳು ಬರ್ತದೆ ಅಂತ ಹೇಳ್ತಾರೆ. TB ಜಾಶ್ ಅವರು ಇನ್ನಿಲ್ಲ ನಮ್ಮ ಮಧ್ಯದಲ್ಲಿ, ಆದರೆ ಅವರು ಸೇವೆ ಕಾಲಾವಧಿಯಲ್ಲಿ ಈ ಏನಂತೀರಾ, ಇದು COVID-19 ಪ್ರಾರಂಭವಾಗುವಾಗ ಪ್ರವಾದಿಸಿದ್ದು ಮಾತ್ರ ಅಲ್ಲ, ಆ ದೇವ ಸೇವಕರು 40 ದಿವಸ ತಮ್ಮನ್ನು ತಾವು ಇದರ ವಿಷಯದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಸಮರ್ಪಿಸಿದರು.
40 ದಿವಸ ಅವರು ಉಪವಾಸವಾಗಿದ್ದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದ್ರು. ಏನಪ್ಪ ಅಂತಂದ್ರೆ, ಈ ಕೋವಿಡ್ ಬಗ್ಗೆ ಏನು ನೀನು ತೆಗೆದು ಹಾಕ್ತೀಯಾ, ತೆಗಿ ಸ್ವಾಮಿ ಅಂತ. ನಂತರ ತೆಗಿತಾರೆ ಅಂತ ಪ್ರವಾದನೆ ಮಾಡಿದ್ರು. ಆದರೆ 2ನೇ ವೇವ್ ಬಂತು, 3ನೇ ವೇವ್ ಬಂತು, ಅದು ತೆಗೆದು ಹೋಗಲಿಲ್ಲ. ಆ ಸೇವಕರು ತಪ್ಪಾಗಿದ್ರಂತ ನಾನು ಹೇಳಿಲ್ಲ. ಒಬ್ಬ ಸೇವಕನ ಕರ್ತವ್ಯ ಕರ್ತನ ಮನಸ್ಸು ಬದಲಾಗುವಂತೆ ತವಕದಿಂದ ಪ್ರಾರ್ಥಿಸುವುದೇ. ಆದರೆ ನಿರ್ಣಯ ಕರ್ತನ ಹಸ್ತದಲ್ಲಿ. ಮೋಶೆಯು ಸಹ ಪ್ರಾರ್ಥಿಸಿದ್ನಲ್ಲ, ಮೋಶೆಯು ಸಹ ಬೇಡಿಕೊಂಡನಲ್ಲ, ನೀನು ಇವರನ್ನ ಅಳಿಸಿಬಿಡುವುದಾಗಿದ್ರೆ ನನ್ನ ಹೆಸರನ್ನ ಅಳಿಸಿಬಿಡಂದ. ದೇವರು ಆತನ ಪ್ರಾರ್ಥನೆಗೆ ಉತ್ತರಿಸಲಿಲ್ಲ. ಆತನ ಏನು ಹೇಳ್ದ? ದೇವರು ಹೇಳಿದ್ದೇನಂತಂದ್ರೆ, ನನಗೆ ಬಂಡೆದ್ದವರ ಹೆಸರನ್ನೇ ನಾನು ಅಳಿಸುವೆನು. ಅಂದ್ರೆ ನನಗೆ ಗೊತ್ತೈತೆ ಯಾರ ಹೆಸರು ಅಳಿಸ್ಬೇಕಂತ. ಆದ್ರೂ ಈ ಸಾರಿ ಅವ್ರನ್ನ ಬಿಡ್ತೀನಿ. ಆದ್ರೆ ಕೊನೆಗೆ ಮೋಶೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ರೆ ಇಸ್ರಾಯೇಲರೆಲ್ಲರೂ ಕಾನಾನ್ ದೇಶವನ್ನು ಸೇರಿರೋದು. ಆದ್ರೆ ಆತನ ಸಂತತಿಯವರು ಒಬ್ಬರಾದ್ರೂ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾರು ಆತನ ಕಾನಾನ್ ದೇಶವನ್ನ ಸೇರ್ಲಿಲ್ಲ. ಅಂದ್ರೆ ಆತನ ಪ್ರಾರ್ಥನೆಗೆ ಉತ್ತರಿಸಲಿಲ್ಲ. ಪ್ರಾರ್ಥಿಸುವುದು ಭಕ್ತರ ಕರ್ತವ್ಯ, ಆದ್ರೆ ನಿರ್ಣಯ ಕರ್ತನ ಕೈಯಲ್ಲಿ. ಹಾಗಾಗಿ ಆ ದೇವಸೇವಕರು ಅಷ್ಟಾಗಿ ಪ್ರಾರ್ಥಿಸಿದ್ರು ಸಹ ಈ ರೋಗ ನಿಲ್ಲಿಲ್ಲ. ಯಾಕೆ? ಹೀಗೆ ಆಗುವುದು ಅಗತ್ಯ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದರರ್ಥ ಪ್ರಾರ್ಥನೆ ಮಾಡೋದು ಬಿಡೋದಂತಲ್ಲ. ಹೀಗೆ ಆಗುವುದು ಅಗತ್ಯ ಅಂತ ಹೇಳಿದ ಮೇಲೆ ಅದು ಹಾಗೆ ಆಗುತ್ತೆ. ಭೂಕಂಪಗಳ ಇವೆಲ್ಲ ನೂತನ ಕಾಲವು ಹುಟ್ಟುವ. ಇಲ್ಲಿ ಆತನು ಅಂತ್ಯಕಾಲ ಹುಟ್ಟುವ ಅಂತ ಹೇಳ್ತಾ ಇಲ್ಲ, ಅಂತ್ಯಕ್ರಿಸ್ತನ ಕಾಲ ಹುಟ್ಟುವ ಅಂತ ಹೇಳ್ತಲ್ಲ. ನೂತನ ಕಾಲ ಅಂದ್ರೆ ಎಲ್ಲಾ ರೀತಿಯಲ್ಲಿಯೂ ಪ್ರಕೃತಿಯನ್ನ ಒಳಗೊಂಡು ಸಂಪೂರ್ಣವಾಗಿ ನೂತನ ಕಾಲ ಪ್ರಾರಂಭವಾಗುತ್ತೆ. ಇದರಲ್ಲಿ ಎಲ್ಲ ಬಂತು. ಕನ್ನಡದವರು, ನಾನು ಹೇಳ್ತೀನಿ, ನೀವು ನಿಜವಾಗಿ ನಾವು ಆಶೀರ್ವದಿಸಲ್ಪಟ್ಟವರು. ಯಾಕೆಂದ್ರೆ ಕನ್ನಡ ಭಾಷೆಯಲ್ಲಿ ಮಾಡಿದಂಥ ಈ ತರ್ಜುಮೆ ಅದ್ಭುತವಾದದ್ದು. ನೇರವಾಗಿ ಇದನ್ನ ಗ್ರೀಕ್ ಭಾಷೆಯಿಂದ ನೇರವಾಗಿ ತರ್ಜುಮೆ ಮಾಡುವಾಗ, ಯಾಕಂದ್ರೆ ಯೋಹಾನನ್ ಇದನ್ನ ಗ್ರೀಕ್ ಭಾಷೆಯಲ್ಲಿ ಬರೆದ, ಅದನ್ನ ತರ್ಜುಮೆ ಮಾಡುವಾಗ ನೇರವಾಗಿ ಮಾಡಲ್ಪಡುವುದು. ಅಲ್ಲಿರುವಂತಹ ಮೂಲ ಶಬ್ದ ನೂತನ ಕಾಲ. ಏನಿದು ನೂತನ ಕಾಲ? ಮೊದಲಿನ ಸಭೆ ಹೀಸೆ ಆದ್ರೂ ಸಹ ಅದನ್ನು ಪ್ರೀತಿಸಿ ತಮ್ಮ ಸ್ವಸಮೃದ್ಧಿಯನ್ನು ಆಶಿಸದೆ ಪ್ರಾಣವನ್ನ ಕೊಟ್ಟಾದರೂ, ಅದನ್ನು ಸ್ಮಿರ್ನಾದ ಬಗ್ಗೆ ಓದಿಕೊಳ್ಳುವಾಗ ಪುನರಾವರ್ತಿಸ್ತೀನಿ, ಪ್ರಾಣವನ್ನ ಕೊಟ್ಟಾದ್ರೂ ಸಹ ಅವರು ತಮ್ಮ ನಂಬಿಕೆಗೋಸ್ಕರ ನಿಂತುಕೊಳ್ತಾ ಇದ್ರು. ಆದ್ರೆ ಈ ನೂತನ ಕಾಲ ಪ್ರಾರಂಭ ಆಯ್ತು ನೋಡಿ. ಸಮೃದ್ಧಿಯ ಬೋಧನೆಗಳು, ಸುಖಮಯ ಜೀವಿತಗಳು. ಯೇಸು ನಿಮಗೆ ಸುಖವನ್ನು ಎಲ್ಲಿ ಬರೆದಿದೆ? ಯೇಸುವನ್ನು ನಂಬಿದರೆ ನಿನಗೆ ಸುಖ ಸಿಗ್ತದಂತ. ಸಿಗ್ತದೆ ಆತನ ಗುಣ. ಆದ್ರೆ ಎಲ್ಲಿ ಬರೆದದೆ? ನನ್ನ ನಿಮಿತ್ತವಾಗಿ ಅವರು ನಿನ್ನನ್ನು ದ್ವೇಷಿಸುವರಂತ ಬರೆದದೆ. ನನ್ನನ್ನು ಕೇಳಿಕೊಳ್ಳಿರಿ ನಿಮಗೆ ಕೊಡ್ತೇನೆ ಅಂತ ಬರೆದದೆ. ಒಪ್ಕೊಳ್ತೀನಿ. ಆದ್ರೆ ನೂತನ ಕಾಲ ಸಭೆಯಿಂದ ಒಳಗೊಂಡು ಪ್ರಕೃತಿಯವರೆಗೆ ಪ್ರಾರಂಭವಾಯಿತು. ಹೇಗೆ? ಪ್ರಕೃತಿಯಲ್ಲಿ ನಮ್ಮ ಬಾಲ್ಯ ಸಮಯದಲ್ಲಿ ಜೂನ್ 10ನೇ ತಾರೀಕಿಗೆ ಸ್ಕೂಲಿನ ಗಂಟೆ ಬಾರಿಸ್ದಂಗೆ ಮಿರುಗಿದ ಮಳೆ ಪ್ರಾರಂಭ ಆಗಿರೋದು. ಒಂದೊಂದು ಮಳೆಗೆ ಒಂದೊಂದು ಹೆಸರುಗಳು, 15 ದಿನಕ್ಕೆ ಒಂದೊಂದು ಮಳೆ ಬದಲಾಗೋದು. ಆದ್ರೆ ಈಗೇನಾಗಿದೆ? ಜುಲೈ ಮಧ್ಯ ಕಾಲಾವಧಿವರೆಗೂ ಮಳೆ ಪ್ರಾರಂಭ ಆಗುವುದಿಲ್ಲ. ಜುಲೈದಲ್ಲಿ ಪ್ರಾರಂಭವಾದ್ರೆ ಸೆಪ್ಟೆಂಬರ್ ವರೆಗೂ ಮಳೆ ಸುರಿತಾನೆ ಇರ್ತದೆ. ನೂತನ ಕಾಲದ ಪ್ರಾರಂಭ. ನೋಡದಂತ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಬರಲಿಕ್ಕೆ ಪ್ರಾರಂಭವಾಯಿತು. ತಿಳಿಯದ ಕೃತ್ಯಗಳು ರಾಜಕೀಯದಲ್ಲಿ ನೋಡಲಿಕ್ಕೆ ಪ್ರಾರಂಭವಾಯಿತು. ಮೊದಲು ಒಂದು ಸಹೋದರ ಪ್ರೇಮ ಅಥವಾ ನೆರೆಹೊರೆಯವರ ಜೊತೆಗೆ ಬಾಳಿ ಬದುಕುವಂತ ಒಂದು ಜೀವಿತವಿತ್ತು. ಇವತ್ತು ಪಕ್ಕದ ಮನೆಯವರ ಹೆಸರು ನಮ್ಗೆ ಗೊತ್ತಿಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ಜೀವಿಸುವಾಗ, ಸಭೆಯಲ್ಲಿಯೂ ಸಹ ಕೂತಿರುವಾಗ ನಿಮ್ಮ ಪಕ್ಕದಲ್ಲಿರುವಂತಹ ಹೆಸರು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಕೊಡುವಂತ ನೆವ ಅಥವಾ ಒಂದು ಎಕ್ಸ್ಕ್ಯೂಸ್ ಏನಪ್ಪಾ ಅಂದ್ರೆ, ಸಾವಿರಾರು ಜನರಲ್ಲಿ ಎಲ್ಲರ ಹೆಸರನ್ನು ಹೇಗೆ ನೆನಪಿಟ್ಕೊಳ್ಳೋದು? ಸತ್ಯ. ಆದ್ರೆ ಕನಿಷ್ಠ 20 ಜನರಾದ ಪರಿಚಯ ನಮಗಿದೆಯಾ ನಮ್ಮ ಸಭೆಯಲ್ಲಿ? ಯೇಸು ಸ್ವಾಮಿ ಏನ್ ಹೇಳಿದ? ಇವೆಲ್ಲವೂ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಹೊರತು ಇನ್ನೂ ನೂತನ ಕಾಲ ಅಲ್ಲ. ಅಂದ್ರೆ ಈಗಲೇ ಇಷ್ಟಿದೆ ಅಂದ್ರೆ ಇನ್ನೂ ಎಷ್ಟು ವಿಪರೀತವಾದ ದಿನಗಳನ್ನು ನಾವು ನೋಡ್ಲಿಕ್ಕೆ ಹೋಗ್ಬಹುದು. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ನಿಮ್ಮನ್ನ ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನ ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನ ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು.
ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು, ಇಂಗ್ಲಿಷ್ ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನಲ್ಲಿ, ಪಾಪವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗುವುದು. ಬಹುಜನರ ಪ್ರೀತಿಯು ತಣ್ಣಗಾಗುವುದು. ಇದನ್ನೇ ಯೇಸು ಸ್ವಾಮಿ ಎಫೆಸದ ಸಭೆಗೆ ಹೇಳಿದ್ದು. ಏನಂತೆ? ನೀನು ಮೊದಲನೆಯ ಪ್ರೀತಿಯನ್ನು ಬಿಟ್ಬಿಟ್ಟಿದ್ದೀಯಾ. ಆದಿ ಸಭೆಯಲ್ಲಿ ಅವರು ಕರ್ತನ ದಿನದಲ್ಲಿ ಸೇರುವುದೆಂದರೆ ತುಂಬ ಉಲ್ಲಾಸದ ದಿನ ಅವರಿಗೆ. ಎಲ್ಲಿವರೆಗೆ ಅಂದರೆ ಅವರು ಊಟವನ್ನು ಕಟ್ಟಿಕೊಂಡು ಬಂದು ಒಬ್ಬರ ಜೊತೆ ಹಂಚಿಕೊಂಡು ಸಾಮೂಹಿಕವಾಗಿ ಊಟ ಮಾಡೋರಂದೆ. ಅದಕ್ಕೆ ಕೆನನ್ಯಾಸತ ಹೆಸರು ಬಂತು ನೋಡಿ. ಅದು ಅಥವಾ ಲವ್ ಫೀಸ್ಟ್ ಅನ್ನುವಂಥ ಹೆಸರು ಬಳಕೆಗೆ ಬಂತು. ಲವ್ ಫೀಸ್ಟ್, ಪ್ರೀತಿಯ ಔತಣ. ಅಂದರೆ ಎಲ್ಲರೂ ಉತ್ತಮವಾದಂಥ ಊಟಗಳನ್ನು ಶೇಖರಿಸಿಕೊಂಡು ಬಂದು ಎಲ್ಲರೂ ಕೂಡಿ ಆರಾಧನೆ ಮಾಡಿ ಕರ್ತನ ಭೋಜನವನ್ನು ಸೇವಿಸಿ ಒಬ್ಬರನ್ನು ಅಪ್ಪಿಕೊಂಡು, ಪೌಲನು ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಲ್ಲಿ ಮುದ್ದನ್ನಿಟ್ಟು ಅಂತ ಬರೀತಾನೆ. ಅವರು ಸಹೋದರರು ಒಬ್ಬರಿಗೊಬ್ಬರು ಮುದ್ದನ್ನಿಟ್ಟು ಕೂಡಿಕೊಂಡು ಊಟ ಮಾಡಿ ಅನ್ಯೋನ್ಯತೆಯಾಗಿ ಜೀವಿಸ್ತಾ ಇದ್ರಂತೆ. ಆದರೆ ಇವತ್ತಿನ ಸಭೆಗಳು ನಾವು ಕಾರ್ಪೊರೇಟ್ ಸಭೆಗಳಾಗ್ಬಿಟ್ಟಿದ್ದೀವಿ. ಬರ್ತೀವಿ, ಆರಾಧನೆ ಮಾಡ್ತೀವಿ, ನಮ್ಮದನ್ನು ಸ್ವೀಕರಿಸಿಕೊಳ್ತೀವಿ, ಯಾರಿಗಾದ್ರೂ ಒಂದ್ಸಿದ್ವಿ, ಇಲ್ಲಾಂದ್ರೆ ಇಲ್ಲ, ನೇರವಾಗಿ ಇಳಿದು ಹೊರಟು ಹೋಗ್ಬಿಡ್ತೀವಿ. ಕಾಲನೇ ಬದಲಾಗ್ಬಿಡ್ತು. ಅನೇಕರ ಪ್ರೀತಿ ತಣ್ಣಗಾಗೋದಂತೆ, ಒಬ್ಬರನ್ನೊಬ್ಬರು ಹಿಡಿದುಕೊಡೋರಂತೆ, ಹಿಂಸೆ ಉಂಟಾಗುವಾಗ ನಾನೆಲ್ಲ ಹೋಗ್ತೀನಿ, ಇದು ನಿರಾಕರಿಸುವುದು ಪೇತ್ರನಿಂದ ಮೊದಲನೇ ಶಿಷ್ಯತ್ವದಿಂದಲೇ ಪ್ರಾರಂಭವಾಗಿಬಿಟ್ಟಿತ್ತು. ಆತನೇ ಮೊದಲೇದಾಗಿ ಯೇಸು ಸ್ವಾಮಿಗೆ ನಾನು ಅವನ ಜೊತೆಗಿರೋನಲ್ಲ ಅಂದ್ಬಿಟ್ಟಿದ್ದ. ಹಾಗೆ ಬರುವ ದಿನ ಎಲ್ಲ ಆಗಲೇ ಪ್ರಾರಂಭವಾಗಿಬಿಟ್ಟಿದೆ ಅಂತ ಹೇಳ್ತದೆ. ಆದ ಕಾರಣ ಪ್ರೀತಿ ತಣ್ಣಗಾಗದಂತೆ ನಾವು ಕಾದುಕೊಳ್ಳೋದು ತುಂಬ ಅವಶ್ಯ. ನಿನ್ನ ಪ್ರಾರ್ಥನಾ ಜೀವಿತ ಸದೃಢವಾಗಿ ಕಟ್ಟಲ್ಪಟ್ಟದ್ದಿರಲಿ. ನಿನ್ನ ಪ್ರಾರ್ಥನಾ ಜೀವಿತ, ನಿನ್ನ ಏಳಿಗೆ, ನಿನ್ನ ದೇವರ ವಾಕ್ಯ ಧ್ಯಾನದ ಜೀವಿತ, ನೀನು ಬಡವರಿಗೆ ಸಹಾಯ ಮಾಡುವ ಜೀವಿತ, ಗತಿ ಇಲ್ಲದವರಿಗೆ, ದಿಕ್ಕಿಲ್ಲದವರಿಗೆ ಉಣ್ಣಿಸುವಂಥ, ಕೊಡುವಂಥ, ಸಹಾಯ ಮಾಡುವಂಥ ಜೀವಿತ, ಕನಿಕರಿಸುವಂಥ ಜೀವಿತ, ಕರ್ತನ ಸಮಯಕ್ಕೆ ಉಪವಾಸಗಳ ಜೀವಿತ, ಪ್ರಾರ್ಥನೆಯ ಜೀವಿತ, ಇವುಗಳು ಅದ್ಭುತವಾಗಿಯೂ ಸದೃಢವಾಗಿಯೂ ಕಟ್ಟಲ್ಪಡಲಿ. ಆತನು ಬರುವಾಗ ಈಗಿನ ಸಭೆಯಲ್ಲಿ ಮೊದಲನೇ ಪ್ರೀತಿಯನ್ನು ಕಾಣ್ತಾನ. ನಾವು ಅದನ್ನು ಎಣಿಸಿಕೊಳ್ಳುವುದು ಎಷ್ಟೋ ಇಂಪಾರ್ಟೆಂಟ್ ಅಲ್ಲವೋ? ನಾವು ಅಂದ್ಕೊಳ್ಬೋದು, ಇದನ್ನು ಓದುವಾಗ ನಾವು ಅಂದ್ಕೊಳ್ಬೋದು, ಯೇಸು ಅವ್ರಿಗೆ ಹೇಳಿದ, ನನ್ನ ನಿಮಿತ್ತವಾಗಿ ನಿಮಗೆ ಹಿಡಿದು ಕೊಡುವರು, ನಿಮಗೆ ಹಿಂಸೆಗಳಾಗುವ ಅಂತ ಹೇಳುವಾಗ ಇದು ನಮ್ಮ ಕಾಲಾವಧಿಯ ಬಗ್ಗೆ ಅಲ್ಲ ಬಿಡು, ಆವಾಗಿನ ಜನರಿಗೆ ಅದು ಆಯಿತು ಅಂತ ನಾವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಬೋದು. ಆದರೆ ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ಏನಂದರೆ, ಆಗ ಅಂದರೆ ಮೊದಲನೇ ಶತಮಾನ, ಯೇಸು ಇನ್ನೂ ಶಿಷ್ಯರು ಜೀವಂತ ಇದ್ದಂಥ ಕಾಲಾವಧಿಯಲ್ಲಿ ಸುವಾರ್ತೆಯು ರೋಮ್ ಸಾಮ್ರಾಜ್ಯದ ಅಧೀನದಲ್ಲಿರುವಂಥ ಪ್ರಾಂತ್ಯಗಳಲ್ಲಿಯೂ ದೇಶಗಳಲ್ಲಿಯೂ ಸಾರಲ್ಪಡ್ತು. ಎಲ್ಲೆಲ್ಲಿ ಸಾರಲ್ಪಡ್ತೋ ಅಲ್ಲಿ ಹಿಂಸೆ ಉಂಟಾಯಿತು. ಈಗ ನನ್ನ ಹೆಸರಿನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮಗೆ ಹಗೆ ಮಾಡುವರು ಅಂತ ಹೇಳಿದ್ರೆ, ಲೋಕಾದ್ಯಂತ ಎಲ್ಲ ದೇಶದಲ್ಲಿ, ಎಲ್ಲ ಪಟ್ಟಣದಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಅಂತ ಅರ್ಥ ಆಯಿತು. ಹೀಗಾಗುವುದು ಅವಶ್ಯ ಅಂತ ಆತನು ಹೇಳಿದ್ದಾನೆ. ಇದನ್ನು ನಾವು ಬೋಧಿಸ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಯಾಕಂದ್ರೆ ಹಿಂಸೆ ಯಾರಿಗೂ ಬೇಡ ಅಂದ ಮಾತ್ರಕ್ಕೆ ತಪ್ಪೋದಿಲ್ಲ. ಅಂದ್ರೆ ಹಿಂಸೆ ಬಂದ್ರೆ ನಾವು ಸ್ವಾರ್ಥ ಸಾರೋದಿಲ್ಲ, ನಮ್ಮ ಪುರ್ತಕ್ಕೆ ನಾವು ಇದ್ಬಿಡ್ತೀವಿ ಅನ್ನುವಂಥ ಸಭೆಗಳಾಗ್ಬಿಟ್ಟಿದ್ವಿ ನಾವು ಆಗ್ಲೇ. ಹಾಗಾದ್ರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ, ಹಾಗಾದ್ರೆ ಈ ರೀತಿ ಅದು ಇರುವುದಾಗಿದ್ರೆ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಷಯ ಏನಂದರೆ, ಆ ಸಭೆ ರೋಮ್ ಸಾಮ್ರಾಜ್ಯದ ಅಧೀನದಲ್ಲಿರುವಂಥ ಪ್ರಾಂತ್ಯಗಳಲ್ಲಿ ಸುವಾರ್ತೆನ ಸಾರಿದ್ರಿಂದ ರೋಮ್ ಸಾಮ್ರಾಜ್ಯದ ಪ್ರಾಂತ್ಯದಲ್ಲಿ ಅವರೆಲ್ಲರೂ ಅವ್ರನ್ನ ಹಿಂಸಿಸಿದರು. ಆದರೆ ಚರಿತ್ರೆ ವಿಟ್ನೆಸ್ ಇದೆ, ಚರಿತ್ರೆ ಸಾಕ್ಷಿ ಇದೆ. ಅದಾದ ನಂತರ ಸುವಾರ್ತೆನ ಹೊತ್ತುಕೊಂಡವ್ರು ಯಾವ್ಯಾವ ದೇಶದಲ್ಲಿ ಕಾಲಿಟ್ರೋ ಅಲ್ಲೆಲ್ಲ ಹಿಂಸೆ ಉಂಟಾಯಿತು. ಆದರೆ ಹಿಂಸೆ ಮಧ್ಯದಲ್ಲಿಯೂ ಸಹ ಸಭೆಗಳು ಸ್ಥಾಪಿಸಲ್ಪಟ್ಟವು. ತೋಮನು ಭಾರತಕ್ಕೆ ಬರಲಿಲ್ವಾ? ತೋಮನು ಭಾರತಕ್ಕೆ ಬಂದ, ಮೊದಲನೇ ಶತಮಾನದಲ್ಲಿಯೇ ತೋಮನು ಭಾರತಕ್ಕೆ ಬಂದ. ಕೇರಳದಲ್ಲಿ ಹಡಗಿನಲ್ಲಿ ಇಳಿದು ಸುವಾರ್ತೆನ ಸಾರಲಿಕ್ಕೆ ವಿಚಾರ ಮಾಡಿ, ಭಾರತ ಒಂದು ಕಿಂಚಿತ್ತು ಯೇಸುವಿನ ಬಗ್ಗೆ ಏನೂ ತಿಳಿಯದಂಥ ಜನಾಂಗ. ಆತನು ಮೊದಲು ಕೇರಳದಲ್ಲಿ ಕಾಲಿಟ್ಟಾಗ ವಿಗ್ರಹ ಆರಾಧನೆ ಹೊರತುಪಡಿಸಿ ನರಬಲಿಗಳು ಇಂಥದೆಲ್ಲ ಇದ್ದಂಥ ದೇಶಗಳು. ಅಲ್ಲಿ ಕಾಲಿಟ್ಟಾಗಾತ
ಮೊದಲು ಆತನು ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ಸುಖಮಯ ಅಂದ್ಕೊಳ್ತೀರಾ? ಆತನಲ್ಲಿ ಸುವಾರ್ತೆಯನ್ನು ಸಾರ್ತಾ ತಮಿಳುನಾಡಿಗೆ ಬಂದ, ಕೇರಳದಲ್ಲಿ ಸುವಾರ್ತೆ ಸಾರಿದ, ತಮಿಳುನಾಡಿಗೆ ಬಂದ, ತಮಿಳುನಾಡಿನಲ್ಲಿ ಸುವಾರ್ತೆಯನ್ನು ಸಾರಿದ. ನಂತರ ಆತನನ್ನು ಇದೇ ದೇಶದಲ್ಲಿ, ದಕ್ಷಿಣ ಕನ್ನಡದಲ್ಲಿಯೇ, ದಕ್ಷಿಣ ಭಾರತದಲ್ಲಿಯೇ ಅವನನ್ನು ಸುವಾರ್ತೆ ನಿಮಿತ್ತ ಕೊಂದು ಹಾಕಿದ್ರು. ಹತಸಾಕ್ಷಿಯಾದ, ರಕ್ತ ಸಾಕ್ಷಿಯಾದ. ಹಿಂಸೆ ಉಂಟಾಯ್ತ. ಹೆಂಗೆ ಸುವಾರ್ತೆ ಬೆಳೀತಾ ಹೋಯ್ತೋ, ಹೆಂಗೆ ಸುವಾರ್ತೆ ಬೇರೆ ಬೇರೆ ದೇಶಗಳ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೋ, ಯೇಸುವಿನ ಪ್ರವಾದನೆ ನೆರವೇರ್ತೀನಿ ಅಂದರೆ ಎಲ್ಲ ಜನಾಂಗಗಳವರು ಸಭೆಗಳು ಸ್ಥಾಪಿಸಲ್ಪಟ್ಟವು. ಅದರ ಜೊತೆಗೆ ಹಿಂಸೆಯು ಅದರ ಪಾಲಾಗಿ ಬೆಳೀತಲೇ ಇತ್ತು. ಅದಕ್ಕೋಸ್ಕರ ಈಗಿನ ಸಭೆಗೆ ಹಿಂಸೆ ಒಂದು ಆಶ್ಚರ್ಯವಾಗಿಬಿಟ್ಟಿದೆ. ಆದರೆ ಆದಿ ಸಭೆಗೆ ಹಿಂಸೆ ನಾರ್ಮಲ್ ಆಗಿಬಿಟ್ಟಿತ್ತು, ಅಂದರೆ ಸಾಮಾನ್ಯ. ಅವ್ರನ್ನ ಹೊಡೆದ್ರ ಸುವಾರ್ತೆ ಸಾರಿದ್ದಕ್ಕೆ, ಹೌದಾ ಆಯ್ತು ಬಿಡು, ಪ್ರಾರ್ಥನೆ ಮಾಡೋಣ, ಮುಂದಿನ ವಾರ ಅವನು ಗುಣ ಆದ, ಅವನು ಬಂದ, ಮುಂದಿನ ವಾರ ಹೌದಾ. ಅಪೊಸ್ತಲರನ್ನ ಮೊದಲೇ ಸಾರಿ ಹೊಡೆದಾಗ ಆತನ ನಾಮಕ್ಕೋಸ್ಕರ ಹೊಡಿಸ್ತಾ ತಿನ್ನುವಷ್ಟು ನಾವು ಯೋಗ್ಯರಲ್ಲ ಅಂತ ಉಲ್ಲಾಸ ಪಟ್ರಂತ ಬರ್ತದೆ. ಆದ್ರೆ ಇವತ್ತು ಅದರ ಬಗ್ಗೆ ನಾವು ಹೇಳಿಕೊಳ್ಳಲಿಕ್ಕೆ ನಾಚಿಕೊಳ್ಳುವಂತ ರೀತಿಯಲ್ಲಿ ಸೈತಾನ ನಮ್ಮನ್ನು ಮೋಸ ಮಾಡಿಬಿಟ್ಟಿದ್ದಾನೆ. ಯಾಕಂದ್ರೆ ಗೌರವ ಮರ್ಯಾದೆಗಳು ನಮಗೆ ಬಹಳ ಪ್ರಥಮ ಸ್ಥಾನ ತಗೊಂಡ್ಬಿಟ್ಟಿದೆ. ಒಬ್ಬ ಕ್ರಿಮಿನಲ್, ಈ ಲೋಕದಲ್ಲಿ ಮರ್ಯಾದೆಗೆಟ್ಟು ಜೀವಿಸುವವರು ಅನೇಕರಿದ್ದಾರೆ. ಕ್ರಿಸ್ತನಿಗಾಗಿ ಮರ್ಯಾದೆಯನ್ನು ನಾವು ಬಿಡಲಿಕ್ಕೆ ನಾವು ಹಿಂಜರಿಯುವುದು ಕಾರಣ ನಾವು ಆತನಿಗಿಂತಲೂ ಮರ್ಯಾದಸ್ಥರು ಅಂದ್ಕೊಂಡಿದ್ದೀವಿ. ನಾವು ತಪ್ಪು. ಹಿಂಸೆ ಸಾಮಾನ್ಯವಾದದ್ದು, ಅದನ್ನು ನಾವು ಗ್ರಹಿಸಬೇಕು. ಆಯ್ತು, ಮತ್ತೆ ನಾವು ಕರ್ತನ ರಾಜ್ಯಕ್ಕೋಸ್ಕರ ಇದನ್ನು ಯಾರು ಬೋಧಿಸೋರನ್ನ ಪ್ರೀತಿಸುವುದಿಲ್ಲ. ನಾನು ಹೇಳ್ತೀನಿ, ಹಾಗಾದ್ರೆ ಯಾಕ್ರಿ ಕ್ರೈಸ್ತರೇ ಆ ಪುಟಗಳನ್ನು ಈ ಪುಟಗಳನ್ನು ಮತ್ತೆ ಬರೆದ ಸುವಾರ್ತೆಯನ್ನು 24ನೇ ಅಧ್ಯಾಯವನ್ನು ಮತ್ತೆ ನಿಮ್ಮ ಸತ್ಯವೇದದಿಂದ ತೆಗೆದು ಹಾಕ್ಬಿಟ್ರಲ್ಲ, ಯಾಕೆ ಇಟ್ಕೊಳ್ತೀರಾ? ಪ್ರಕಟಣೆ ಗ್ರಂಥದ ಸ್ಮಿರ್ನ ಸಭೆಯ ಪತ್ರಿಕೆಯನ್ನು ತೆಗೆದು ಹಾಕ್ಬಿಟ್ರಲ್ಲ, ಯಾಕೆ ಇಟ್ಕೊಳ್ತೀರಾ? ಅದೇ ಸಮೃದ್ಧಿಯ ಬಗ್ಗೆ ಪ್ರವಾದನೆ ಮಾಡಲಿ ಗಿಜಿಗಿಜಿ ಅಂತ ತುಂಬ್ತಾರೆ ಜನ. ಎಂತ ಕಪಟ! ಯಾರು ಹೇಳಿದ್ರು ಯೇಸು ಸ್ವಾಮಿ ಸಮೃದ್ಧಿಯನ್ನು ಕೊಡಲ್ಲ ಅಂತ? ಕೊಡ್ತಾನೆ. ಅದನ್ನ ಎತ್ತಿ ಹಾರೋದು ಬೇರೆ ಬೇಕಾ? ಅದಕ್ಕೆ ನೀವಂತೀರ ಹಿಂಸೆ ಬಂದೇ ಬರ್ತದೆ, ಅದನ್ನ ಎತ್ತಿ ಸಾರಿಯಲ್ಲೇ ಬೇಕೇ ಬೇಕಾ? ಸಮೃದ್ಧಿಗೆ ಯಾರನ್ನು ಮನಸ್ಸಿದ್ಧ ಮಾಡೋದು ಅವಶ್ಯ ಇಲ್ಲ. ಮೆಂಟಲ್ ಪ್ರಿಪರೇಷನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಪ್ರಾಸ್ಪೆರಿಟಿ. ಆದರೆ ಹಿಂಸೆಗೋಸ್ಕರ ಮನಸ್ಸಿದ್ಧತೆ ಬೇಕು. ಬಟ್ ಫಾರ್ ಪರ್ಸಿಕ್ಯೂಷನ್ ವಿ ನೀಡ್ ಮೆಂಟಲ್ ಪ್ರಿಪರೇಷನ್. ಅದಕ್ಕೆ ಮಾತಾಡ್ತೀನಿ, ಅದಕ್ಕೆ ಅದನ್ನು ತಿಳಿಸ್ತೀನಿ. ನೀವು ನಮ್ಮ ಜೊತೆಗಿದ್ದೀರಾ ಅಂದ್ಕೊಳ್ತೀನಿ. ಎಷ್ಟು ಸ್ಪಷ್ಟವಾಗಿ ಬರ್ತದೆ. ಮುಂದೆ, ನೀನು ದೇವರ ಕಡೆಗೆ ತಿಳಿದುಕೊಳ್ಳದೆ ಹೋದರೆ ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕಿಬಿಡ್ತೇನೆ. ಅದಕ್ಕಾಗಿ ಸಭೆಗಳಿವೆ, ದೇವರಿಲ್ಲ. ಮುಂದಿನ ಸೆಷನ್ನಲ್ಲೇ ಯೆರೂಸಲೇಮಿನ ಸಭೆಯ ಉದಾಹರಣೆಯೊಂದಿಗೆ ನಾನು ಮತ್ತೆ ಮಾತಾಡ್ತೀನಿ. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು. ಎಫೆಸಕ್ಕೆ ಹೇಳ್ತಾ ಇದ್ದಾನೆ, ಎಫೆಸದ ಸಭೆಗೆ ಹೇಳ್ತಾ ಇದ್ದಾನೆ, ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದು ಉಂಟು. ಅದೇನೆಂದರೆ, ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು, ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ಈ ನಿಕೋಲಾಯಿತರು ಯಾರು, ಎಲ್ಲಿಂದ ಬಂದರು ಅಂತ ಎಲ್ಲ ಜನಗಣತಿಯನ್ನು, ಲೆಕ್ಕಾಚಾರಗಳನ್ನು ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ. ಇಂಥವುಗಳನ್ನು ಬೋಧಿಸಲಿಕ್ಕೆ ನಾನು ಮನಸ್ಸು ಮಾಡೋದಿಲ್ಲ, ಅಥವಾ ಅದರಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಆತ್ಮಿಕವಾದ ಸಿದ್ಧತೆ, ಕರ್ತನ ಬರುವಿಕೆಗಾಗಿ ಸಿದ್ಧತೆಯಾಗಿರುವಂಥ ಮಾತುಗಳನ್ನು ನಾವು ಆಡಿಕೊಳ್ಳೋಣ ಎಂಬುದಾಗಿ ನಾನು ಇದನ್ನು ಪ್ರಾರಂಭ ಮಾಡಿದೆ. ಅದಕ್ಕನುಗುಣವಾಗಿ ನಿಕೋಲಾಯಿತರ ಬಗ್ಗೆ ಅನೇಕರು ಅನೇಕ ವಿಷಯಗಳನ್ನು ಬರೆದಿದ್ದಾರೆ, ಆದರೆ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಚರಿತ್ರೆ ಮೂಲಕವಾಗಲಿ, ವೈಜ್ಞಾನಿಕವಾಗಲಿ, ಆರ್ಕಿಯಾಲಜಿಕಲಿ, ಭೂತಜ್ಞರ ಪ್ರಕಾರ, ಅಥವಾ ಏನಂತೀರ ಆರ್ಕಿಯಾಲಜಿಕಲಿ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ಈ ಹಳೆಯ ಪುರಾತತ್ವನ ಶಿಲೆಗಳನ್ನೆಲ್ಲ ಹುಡುಕಿ ತೆಗಿತಾರಲ್ಲ ಆರ್ಕಿಯಾಲಜಿಸ್ಟ್, ಅವರ ಮೂಲಕವಾಗಲಿ ಈ ನಿಕೋಲಾಯಿತರ ಬಗ್ಗೆ ನಿರ್ದಿಷ್ಟವಾದ ವಿವರಣೆ ಇಲ್ಲ. ಆದರೆ ಒಂದು ನಾನು ಅರ್ಥ ಮಾಡ್ಕೊಳ್ತೀನಿ, ಏನಪ್ಪ ಅಂದರೆ, ಯೇಸು ಸ್ವಾಮಿ ಇವರನ್ನು ದ್ವೇಷಿಸುವುದಾಗಿದ್ದರೆ ಇವರು ಸುಳ್ಳು ಪ್ರವಾದಿಗಳು, ಆತನ ವಾಕ್ಯವನ್ನು ಕಲಬೆರಿಕೆ ಮಾಡುವವರು, ಅಥವಾ ದೇವರ ವಾಕ್ಯನ ತಿರುವು ಮುರುವು ಮಾಡಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಂಡು ಬೋಧಿಸುವವರೇ ಇವರಾಗಿದ್ರು ಅಂತ ಅಂದ್ಕೊಳ್ತೀನಿ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋದೆಲ್ಲೋದು ಈ ಕ್ಯಾಟಗರಿಯಲ್ಲಿ ಬರ್ತದೆ. ಆದರೆ ಅಪೊಸ್ತಲರ ಕೃತ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ,
ಆತನ ಹೆಸರಿನ ನಿಮಿತ್ತವಾಗಿ ಅದು ನಿಕೋಲಾಯತ ಅನ್ನುವಂಥ ಹೆಸರಿಗೆ ಬಹಳ ಸನ್ನಿಹಿತವಾದಂಥ ಹೆಸರು ಆತನಾಗಿರೋದ್ರಿಂದ ಒಂದು ಅಸಂಪ್ಷನ್, ಒಂದು ಊಹೆ ಎದ್ದು ಬಂತು. ಅನೇಕರು ಅದ್ರ ಬಗ್ಗೆ ಬರೆದ್ರು. ಅದೇನಪ್ಪ ಅಂತಂದ್ರೆ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದ 5ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದ 5ನೇ ವಚನದಲ್ಲಿ ಈ ಮಾತು ಸರ್ವಮಂಡಲ ಅಂದರೆ ವಿಧವೆಯರನ್ನು ನೋಡಿಕೊಳ್ಳೋದ್ರ ಬಗ್ಗೆ ಅಪೊಸ್ತಲರು ಹೇಳಿದರು. ನಾವು ಪ್ರಾರ್ಥನೆ ಉಪವಾಸಗಳನ್ನು ವಾಕ್ಯೋಪದೇಶವನ್ನು ಬಿಟ್ಟು ವಿಧವೆಯರನ್ನು ನೋಡುವುದಕ್ಕಾಗಿ, ಬಡವರನ್ನು ನೋಡುವುದಕ್ಕಾಗಿ ಮೇಜುಗಳ ಮೇಲೆ ಊಟ ಹಚ್ಚುವರಾಗಿ ಹೋಗುವುದು ಉತ್ತಮವಲ್ಲ. ಅದಕ್ಕಾಗಿ ನಿಮ್ಮ ಮಧ್ಯದಲ್ಲಿಂದ 7 ಜನರನ್ನು ಕೆಲವರನ್ನ ಆವರಿಸಿಕೊಳ್ಳಿರಿ ಎಂಬುದಾಗಿ ಅವರು ಹೇಳಿದಾಗ ಈ ಮಾತು ಸರ್ವ ಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತರು. ಅಪೊಸ್ತಲರ ಕೃತ್ಯ 6:5. ಅವರು ಪವಿತ್ರಾತ್ಮ ಭರಿತರು, ನಂಬಿಕೆಯಿಂದ ತುಂಬಿದವನು ಆದ ಸ್ಟೇಫನ, ಫಿಲಿಪ್ಪ, ಪ್ರೊಖೋರ, ನಿಕನೋರ, ತಿಮೋನ, ಪರ್ಮೇನ, ಯಹೂದ್ಯ ಮತವನ್ನು ಅವಲಂಬಿಸಿದ ಅಂತಿಯೋಕ್ಯದ ನಿಕೋಲಾಯ ಎಂಬವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಸತ್ಯವೇದದ ಪರ್ಯಂತ ಎಲ್ಲಿ ಬೇರೆ ಯಾವ ಪುರಾವೆಗಳು ಸಿಗೋದಿಲ್ಲ. ಆದರೆ ನಿಕೋಲಾಯ ಎಂಬಂತ ಈ ವ್ಯಕ್ತಿ ಮೊದಲಿನ ಸಭೆಯಲ್ಲಿ, ಪೇತ್ರನ್ನು ನಡೆಸಿದಂಥ ಸಭೆಯಲ್ಲಿ ವಿಧವೆಯರನ್ನು ನೋಡುವುದಕ್ಕಾಗಿ ಯೋಗ್ಯನೆಂಬುದಾಗಿ ಅಪೊಸ್ತಲರಿಂದ ಆರಿಸಲ್ಪಟ್ಟವರಲ್ಲಿ ಒಬ್ಬ. ಸೊ ಆತನ ಹೆಸರು ಪ್ರಕಟಣೆ ಗ್ರಂಥದಲ್ಲಿ ನಿಕೋಲಾಯತರು ಅಂತ ಬರೋದ್ರಿಂದ, ಈತನ ಹೆಸರು ನಿಕೋಲಾಯನ ಆಗಿರೋದ್ರಿಂದ ಸಾಧ್ಯತೆಗಳ ಬಗ್ಗೆ ಒಂದು ಊಹಾಪುರ ಅಂತ ನಾವು ಹೇಳಿದ್ರೆ ತಪ್ಪಾಗಲ್ಲ, ಒಂದು ಬೋಧನೆ ಹೊರಟು ಬಿಡ್ತು. ಏನಪ್ಪ ಅಂತಂದ್ರೆ ಇದೇ ನಿಕೋಲಾಯನು ಮುಂದೆ ಭ್ರಷ್ಟನಾಗಿ ದೇವರ ವಾಕ್ಯವನ್ನ ತಿರುವು ಮುರುವು ಮಾಡಿ ಸಮೃದ್ಧಿಯಾದ ಮೆಟ್ರೋಪಾಲಿಟನ್ ದುಡ್ಡಿರುವಂತ ಪಟ್ಟಣದಲ್ಲಿ ಇರುವುದರಿಂದ ಅವರನ್ನ ದಾರಿ ತಪ್ಪಿಸುವುದಕ್ಕಾಗಿ, ಅವರನ್ನು ಮಾತ್ರವಲ್ಲ ಅನೇಕ ಸಭೆಗಳವರನ್ನು ದಾರಿ ತಪ್ಪಿಸುವುದಕ್ಕಾಗಿ, ನಮ್ಮ ಸಂತತಿಯಲ್ಲಿ ನಾವು ಯಾವ ರೀತಿ ಕೆಲವರಿಗೆ ದುಡ್ಡಿಗೋಸ್ಕರ ಸೇವೆ ಮಾಡ್ತಾರಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಈತನು ದೇವರ ವಾಕ್ಯವನ್ನು ಸ್ವಲಾಭಕ್ಕಾಗಿ ಬಳಸಿ ಒಂದು ಗ್ರೂಪ್ ಅನ್ನ ಪ್ರಾರಂಭ ಮಾಡಿ, ಅವಾಗಲೇ ಒಂದು ಗ್ರೂಪ್ ಅನ್ನ ಪ್ರಾರಂಭ ಮಾಡಿ ಆತನು ಮುಂದೆ ಆತನ ಹಿಂಬಾಲಕರು ನಿಕೋಲಾಯತರು ಎಂಬುದಾಗಿ ಕರೆಯಲ್ಪಟ್ಟರನ್ನುವಂಥ ಅದಕ್ಕೆ ಊಹೆ ಅನ್ಲ್ವಾ, ಅಥವಾ ಒಂದು ಕತೆ ಅನ್ಲ, ಅಥವಾ ಒಂದು ಅಂದಾಜು ಹೊರಟಿತು ಅನ್ಲ ಆದರೆ ಯಾವುದೇ ಅದಕ್ಕೆ ನಿಖರವಾದ ಪುರಾವೆಗಳಿಲ್ಲ. ಭಕ್ತರಾದವರು ನಿಖರವಾದ ಪುರಾವೆಗಳಿಲ್ಲದರ ಬಗ್ಗೆ ವಿಷಯಗಳಲ್ಲಾಗಲಿ, ನಿಖರವಾದ ಪುರಾವೆಗಳಿಲ್ಲದ ಜನರ ಬಗ್ಗೆ ಆಗಲಿ, ಯಾವುದೇ ರೀತಿಯ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಹೊಗಳುವುದಕ್ಕಾಗಲಿ ತೆಗಳುವುದಕ್ಕಾಗಲಿ ಅವಕಾಶವನ್ನು ಉಪಯೋಗಿಸಿಕೊಳ್ಳುವುದು ಸರಿ ಎಂಬುದಾಗಿ ನನ್ನ ಹೃದಯಕ್ಕೆ ಕಾಣೋದಿಲ್ಲ. ಅದಕ್ಕಾಗಿ ನಿಮಗೆ ಬೇರೆಯವರು ಇದನ್ನು ಬೋಧಿಸಿದರೆ ನಿಮಗೆ ಮೋಸವಾಗದೇ ಇರಲಿ ಎಂಬುದಕ್ಕಾಗಿ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಹೊರತು ಇದು ಇದೇ ಎಂಬುದಾಗಿ ನಾನು ಬೋಧಿಸಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಯಾಕಂದರೆ ಈಗ ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಾಗಿದ್ದರೆ, ನಮ್ಮ ಸಂತತಿಯಲ್ಲಿ ಕಂಡಂಥ ಒಬ್ಬ ಶ್ರೇಷ್ಠವಾದ ದೇವ ಸೇವಕರು, ನಮ್ಮ ಸಂತತಿಯಲ್ಲ, ನಮಗಿಂತ ಮುಂಚಿದ್ದಂಥ ಒಂದು ಸಂತತಿಯಲ್ಲಿ ಕಂಡಂಥ ಬಲವಾದ ದೇವ ಸೇವಕರು ವಿಲಿಯಂ ಬ್ರಾನ್ಹ್ಯಾಮ್ ಎಂಬುದಾಗಿ. ವಿಲಿಯಂ ಬ್ರಾನ್ಹ್ಯಾಮ್ ದೇವರ ಆತನನ್ನು ಎಷ್ಟು ಅದ್ಭುತವಾಗಿ ಉಪಯೋಗಿಸಿದ್ರಂದರೆ, ಎಷ್ಟು ಬಲವಾಗಿ ಉಪಯೋಗಿಸಿದ್ದಾರೆ ಅಂದರೆ, ಅವರು ಕ್ರಿಯೇಟಿವ್ ಮಿರಾಕಲ್ಸ್, ಇಲ್ಲದಂಥ ಕಣ್ಣು ಹುಟ್ಟಿಕೊಳ್ಳೋದು, ಕುಂಟರು ಕಾಲು ನಡೆದು, ಪೋಲಿಯೋ ಕಾಲುಗಳು ಬರೀ ನಡಿಲಿಕ್ಕೆ ಬರೋದಲ್ಲ, ಇನ್ನೊಂದು ಕಾಲಿನ ಹಾಗೆ ದಪ್ಪಾಗಿ ನಾರ್ಮಲ್ ಆಗಿ 2 ಕಾಲುಗಳು ಸೇಮ್ ಆಗೋದು, ಅಂಥ ಕ್ರಿಯೇಟಿವ್ ಮಿರಾಕಲಲ್ಲಿ ದೇವರವ್ರನ್ನು ಎಷ್ಟು ಉಪಯೋಗಿಸಿದ್ನಂದರೆ, ಅವರ ಜೊತೆಗಿರುವಂಥ ಸೇವೆ ತಂಡದವರು, ಅವರ ಹಿಂಬಾಲಕರು ಬರ್ತಾ ಅದನ್ನು ನೋಡ್ತಾ ಅವರನ್ನು ನೀನು ಬರಬೇಕಾದಂಥ ಎಲಿಯನೇ ಎಂಬುದಾಗಿ ಉಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. 1 ಶತಮಾನದ ಹಿಂದೆ, 2-3 ಶತಮಾನದಿಂದ ಆಗಿರ್ಬೋದು. ಅವ್ರನ್ನ ಉಬ್ಬಿಸ್ಬಿಟ್ರು. ನೀವು ಬೇಕಿದ್ರೆ ವಿಲಿಯಂ ಬ್ರಾನ್ಹ್ಯಾಮ್ ಎಂಬುದಾಗಿ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ಕೊಂಡು ನೋಡಿ, ಅವ್ರ ಬಗ್ಗೆ ಎಲ್ಲ ಬಯೋಗ್ರಫಿ ಸಿಗ್ತದೆ. ಆತ ಒಂದು ಸಾರಿ ಬೋಧಿಸುವಾಗ ಒಬ್ಬ ಫೋಟೋಗ್ರಾಫರ್ ಅವ್ರ ಪ್ರೀಚರ್ದು ಫೋಟೋ ತೆಗಿಯೋಂಗೆ ಫೋಟೋ ತೆಗೆದ್ರು. ಅವಾಗ ಅವ್ರ ತಲೆ ಮೇಲೆ ಫೋಟೋದಲ್ಲಿ ಒಂದು ಹ್ಯಾಲೋ ಕಂಡು ಬಂತು, ಒಂದು ಬೆಳ್ಳಗಿನ ರಿಂಗ್ ಕಂಡು ಬಂತು. ಅಷ್ಟು ದೈವಿಕವಾಗಿ ಉಪಯೋಗಿಸಲ್ಪಟ್ಟರು. ಕೊನೆಗೆ ಅವರ ಹಿಂಬಾಲಕರು ಒಂದು ಗ್ರೂಪ್ ಆಗಿ ಮಾರ್ಪಟ್ಟು ಬ್ರಹನಮೈಟ್ಸ್ ಅಂತ ಕರೆಯಲ್ಪಟ್ಟು, ನಿಕೋಲೈಟ್ಸ್ ಅನ್ನಂಗೆ ಬ್ರಹನಮೈಟ್ ಅಂತ ಕರೆಯಲ್ಪಟ್ಟು ಓನ್ಲಿ ಜೀಸಸ್ ಅನ್ನುವಂಥ ಗ್ರೂಪನ್ನು ಪ್ರಾರಂಭ ಮಾಡಿಬಿಟ್ರು. ದೀಕ್ಷಾಸ್ನಾನ ಬರೀ ಯೇಸುವಿನ ಹೆಸರಿನಲ್ಲಿ ಆಗಬೇಕು, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲ ಅನ್ನುವಂಥ ಕೆಲವೊಂದು ಬೋಧನೆಗಳನ್ನು ಸಭೆಯಲ್ಲಿ ಕಲ್ಮಶವಾಗಿ ತಂದುಬಿಟ್ರು.
ಇವತ್ತಿಗೂ ಆ ಗ್ರೂಪ್ ಇದೆ, ಇವತ್ತಿಗೂ ಅದು ನಡೀತಾ ಇದೆ. ಹಾಗೆ ಸಭೆಗೆ ಅಂದರೆ ಎಫೆಸದ ಸಭೆಯಿಂದ ನಮಗಿರುವಂಥ ಪಾಠ ಏನಂದರೆ, ಇಂಥ ಬೋಧನೆಗಳಿಂದ ದೇವರ ವಾಕ್ಯವನ್ನು ಪರೀಕ್ಷಿಸಿ ನಾವು ಯೇಸು ಸ್ವಾಮಿ ಅವರನ್ನು ದ್ವೇಷಿಸುವವ್ರನ್ನ ನಾವು ಸಹ ದ್ವೇಷಿಸಿ ದೂರವಾಗಿರಬೇಕು. ಇಲ್ಲದೆ ಹೋದರೆ ನಾವು ಅದರಲ್ಲಿ ಸೆಳೆದುಕೊಳ್ಳಲ್ಪಟ್ಬಿಡ್ತೀವಿ. 7ನೇ ವಚನ ಮುಗಿಸಿಕೊಳ್ಳೋಣ. 7ನೇ ವಚನ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ, ದೇವರಾತ್ಮನು ಸಭೆಗಳಿಗೆ, ಯೇಸು ಸ್ವಾಮಿ ಹೇಳ್ತಾ ಇದ್ರು, ಅವನು ಪವಿತ್ರಾತ್ಮನಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾನೆ. ಏನಾದರೂ ದೇವರಾತ್ಮನ ಹೇಳ್ತಾ ಇದ್ದಾನೆ. ಭೂಮಿ ಮೇಲಿದ್ದಾಗಲೂ ಸಹ ಯೇಸು ಸ್ವಾಮಿ ಹೇಳಿದ, ತಂದೆ ಏನು ಮಾಡ್ತಾನೋ ಅದನ್ನೇ ನಾನು ಮಾಡ್ತೇನೆ. ತಂದೆ ಅಂದರೆ ಪವಿತ್ರಾತ್ಮ, ದೇವರ ಆತ್ಮನು ತಾನೆ, ದೇವರು ಆತ್ಮ ಸ್ವರೂಪಿ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ, ತಂದೆಯು ಏನು ಮಾಡ್ತಾನೋ ಅದನ್ನೇ ನಾನು ಮಾಡ್ತೇನೆ. ಅಂದರೆ ಆತ್ಮ ಸ್ವರೂಪಿಯಾದವನು ಏನು ಮಾಡ್ತಾನೋ ಅದನ್ನೇ ನಾನು ಮಾಡ್ತೇನೆ. ದೇವರಾತ್ಮನಂದ್ರೆ ಅದೇ ಪವಿತ್ರಾತ್ಮನು. ಈಗಲೂ ಸಹ ಆ ಪವಿತ್ರಾತ್ಮನನ್ನೇ ಎತ್ತಿ ಹಿಡಿದು ಅವತ್ತು ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ಅಂದರೆ ದೇವರಾತ್ಮನು, ದೇವರಾತ್ಮನಂದ್ರೆ ದೇವರ ಆತ್ಮನು. ಹೇಳಿದ ತಂದೆ ತಾನೆ, ಅವನೇ ದೇವರಾತ್ಮನು ತಾನೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳನು ಕೇಳಲಿ. ಅದಕ್ಕೆ ನಾವು ಸಭೆಗಳಲ್ಲಿರೋದು ಅವಶ್ಯ. ಅದು ಪವಿತ್ರಾತ್ಮ ಭರಿತವಾಗಿ ಸರಿಯಾದ ಬೋಧನೆಗಳನ್ನು ನೇರವಾಗಿ ಬೋಧಿಸುವಂಥ ಸಭೆಗಳಲ್ಲಿ, ದೇವರ ಆತ್ಮ ಪರವಶರಾಗಿ ಆರಾಧಿಸುವಂಥ ಸಭೆಯಲ್ಲಿ, ಬರೀ ಗುಣಪಡಿಸುವಿಕೆ ಸಮೃದ್ಧಿಗಳನ್ನು ಮಾತಾಡುವಂಥ ಸಭೆಗಳಲ್ಲ, ದೇವರ ವಾಕ್ಯವನ್ನು ಇದ್ದಂಗೆ ಇದ್ದ ಹಾಗೆ ಬೋಧಿಸುವಂಥ ಸಭೆಗಳಲ್ಲಿ ಇರೋದು ಅವಶ್ಯ. ಯಾಕಂದರೆ ದೇವರಾತ್ಮನು ಸಭೆಗಳಿಗೇ ಮಾತಾಡ್ತಾನೆ. ಸಭೆಗಳಿಗೆ ಹೋಗದೇ ಇರೋದು ಉತ್ತಮವಾದ ಅಭ್ಯಾಸ ಅಲ್ಲ. ನಿಮ್ಮ ಜನರಾದ ನಿಮಗೆ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ, ಪವಿತ್ರಾತ್ಮ ಭರಿತವಾಗಿರುವಂಥದ್ದು ದೇವರ ವಾಕ್ಯವನ್ನು ಇದ್ದಂಗೆ ಬೋಧಿಸುವಂಥ ಸಭೆಗೆ ನೀವು ಪಾಲುಗಾರರಾಗಿರ್ರಿ. ಯಾಕಂದರೆ ದೇವರ ಆತ್ಮ ಸಭೆಗಳಿಗೆ ಮಾತಾಡ್ತಾನೆ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನಾನು ಕಳೆದ ವಾರ ಪರದೈಸು ಅನ್ನುವಂಥ ಟೈಟಲಲ್ಲಿ ಯೂಟ್ಯೂಬಲ್ಲಿ ನಮ್ಮ ಒಂದು ಸಂದೇಶವಿದೆ, ಪರದೈಸು. ದಯವಿಟ್ಟು ನೀವು ಅದನ್ನು ಕೇಳಿ, ಯಾಕಂದರೆ ಮತ್ತೆ ಅದನ್ನು ನಾನು ಇಲ್ಲಿ ಬೋಧಿಸಿದರೆ ಇನ್ನೂ 1 ಗಂಟೆ ಹೋಗುತ್ತೆ. ಅದಕ್ಕೆ ದಯವಿಟ್ಟು ನೀವು ಪರದೈಸು, ಏದೇನ್ ತೋಟವೇ ಪರದೈಸ್ ಆಗಿತ್ತೆಂಬುದರ ಬಗ್ಗೆ ದೇವರ ವಾಕ್ಯದ ಮೂಲಕ ನಾನು ಹಂಚಿಕೊಂಡಿದ್ದೀನಿ. ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪರದೈಸು ಅನ್ನುವಂಥ ಟೈಟಲಲ್ಲಿರುವಂಥ ಸಂದೇಶವನ್ನು ಕೇಳಿ ಈ ವಾಕ್ಯ ನಿಮಗೆ ಅರ್ಥ ಆಗುತ್ತೆ. ಅದೇನೆಂದರೆ, ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಇದು ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಏದೇನ್ ತೋಟದಲ್ಲಿತ್ತು ಈ ಗಿಡ. ಅದಕ್ಕೋಸ್ಕರ ಆ ಸಂದೇಶವನ್ನು ದಯವಿಟ್ಟು ನೀವು ಕೇಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನಿನ್ನ ಜನರನ್ನು ಹೇರಳವಾಗಿ ಆಶೀರ್ವದಿಸು. ನಿನ್ನ ಹಸ್ತವನ್ನು ಅವರ ಮೇಲಿಟ್ಟು ಬಲಪಡಿಸು. ನಿನ್ನ ಗುಣಾತಿಶಯಗಳು ನಮ್ಮನ್ನು, ಸಭೆಗಳನ್ನು, ಪ್ರತಿಯೊಬ್ಬರನ್ನು ತುಂಬಿಕೊಳ್ಳಲಿಕ್ಕಾಗುವಂತೆ ನಿನ್ನ ಆತ್ಮನಿಂದ ಅವುಗಳನ್ನು ನಮ್ಮಲ್ಲಿ ಬಿಡುಗಡೆ ಮಾಡು. ನಿನ್ನ ಜನರಿಗೆ ಹೇಗೂ ಒಳಿತು, ಉನ್ನತಿಯು, ಸಮೃದ್ಧಿಯು ಸದಾಕಾಲ ಅವ್ರಿಗೆ ಉಂಟಾಗಲಿ. ಯಾಕಂದರೆ ನಿನಗೆ ಅಸಾಧ್ಯವಾದುದು ಯಾವುದಿಲ್ಲ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡ್ತೇನಪ್ಪ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.